जैसे तड़ाग जल का ಕೂಲಿಯ ದ್ವಾರ ಕೇದಾರ ಜಲ से ಅಭೇದ ಹೋವೆ. ಹೇಗೆ ತಡಾಗ ಅಂದರೆ ಕೆರಿ, ತಡಾಗ ಅಂದ್ರೆ ಕೆರಿ, ಕೂಲಿ ಅಂದ್ರೆ ಕಾಲುವೆ, ನೀರು ಹೋಗ್ಲಿಕ್ಕೆ ಕಾಲುವೆ ಮಾಡಿರ್ತಾರೆ ಕಾಲುವೆಗಳು. ಕೂಲಿ ಅಂದ್ರೆ ಆ ಶಬ್ದ ಅರ್ಥ, ಕೂಲಿ ಅಂದ್ರೆ ಕಾಲುವೆ, ಕೇದಾರ ಅಂದ್ರೆ ಮಡಿ, ಕೇದಾರ ಅಂದ್ರೆ ಮಡಿ. ಆ ಕೆರಿ ನೀರಿಂದು ಕಾಲುವೆಯ ದ್ವಾರ, ಕಾಲುವೆ ದ್ವಾರ ಮಡಿದೊಡನೆ, ಮಡಿ ನೀರಿನದೊಡನೆ, ಮಡಿದೊಡನೆ ಅಲ್ಲ ಮಡಿ ನೀರಿನದೊಡನೆ ಅಭೇದ ಆಗುತ್ತದೆ. ಅಲ್ಲಿ ಕೂಲಿ ಜಲ का भी ಕೇದಾರ ಜಲ से ಅಭೇದ ಹೋವೆ ಹೈ. ಕೂಲಿ ಅಂದರೆ ಆ ಕಾಲುವೆ ನೀರಿನದಾದರೂ ಕೂಡ. ಹೇಗೆ ಈ ಬಿ ಏನು ಮಾಡ್ತೀನಿ ನೀವು ಅಂತ ಕೇಳಿದರೆ, ಯಾವ ರೀತಿ ಕೆರೆ ನೀರಿಂದು ಕೆರೆಗಳ ಇರುವ ನೀರಿಂದು ಆ ಮಡಿ ನೀರಿನದೊಡನೆ ಅಭೇದ ಇರುವುದು, ಅದೇ ರೀತಿ ಕಾಲುವೆ ನೀರಿನದು ಕೂಡ ಮಡಿ ನೀರಿನದೊಡನೆ ಅಭೇದ ಇರುತ್ತದೆ. ಬಿ ಬಿ ಹಾಂ, ಕೂಲಿ ಜಲ का भी जैसा तड़ाग जल का तैसे ಕೂಲಿ ಜಲ का. ಅವು ಬಿಗಳು ಭಾಳ ಸಂಗ್ರಹ ಇರ್ತಾವೆ, ನಿಮಗೆ ಅರ್ಥ ಆಗೋದಷ್ಟೇ. ಯಾಕೆ ಒಂದು ಬಿ ಏನು ಮಾಡ್ತದ, ಬಿ ಬಿಟ್ರೆ ಏನಾಗ್ತದೆ ಅಂದರೆ ನಿಮ್ಗೆ ಅರ್ಥ ಆಗಬೇಕು. ಯಾವ ರೀತಿ ಕೆರೆ ನೀರಿಂದು ಮಡಿ ನೀರಿನದೊಡನೆ ಅಭೇದ ಆಗಿರ್ಬೋದು, ಅದೇ ರೀತಿ ಕಾಲುವೆ ನೀರಿನದು ಕೂಡ, ಕಾಲುವೆ ನೀರಿನದು ಕೂಡ ಅದು ಯಾಗೋ ಇದ್ರದ್ದು ಕೂಡ ಜಲಕಾವಿ ಕೇದಾರ ಜಲ से ಅಭೇದ ಹೋವೆ, ಆ ಮಡಿ ನೀರಿನದೊಡನೆ ಅಭೇದ ಆಗುತ್ತದೆ. ಅಲ್ಲಿ ತಡಾಗ ಜಲ ಸಮಾನ ಪರಮಾತೃ ಚೇತನೆ. ಆ ಕೆರೆ ನೀರೇನದಾವ, ನೀರ ಬಾವಿ ಕೆರೆ ಇಲ್ಲ, ಆ ಬಾವಿಗಳ ನೀರ, ಕೆರೆಗಳ ನೀರ, ಆ ನೀರು ಅಂದರೆ ಪರಮಾತೃ ಚೇತನ, ನೀರಿನ ಸಮಾನವಾಗಿ ಒಳಗಿದ್ದುವ ಪರಮಾತೃ ಚೇತನ ಅಂತ ತಿಳಿರಿ. ಕೂಲಿ ಸಮಾನ ವೃತ್ತಿ, ಕೂಲಿ ಅಂದ್ರೆ ಕಾಲುವೆ, ಕಾಲುವೆ ಅಂದ್ಮೇಲೆ ನಾವು ದೃಷ್ಟಾಂತ ಕೊಟ್ಟಿದ್ದೇವಲ್ಲ, ಇಲ್ಲಿ ನೀವು ವೃತ್ತಿ ಅಂತ ತಿಳ್ಕೊಳ, ಕಾಲುವೆಗೆ ನೀವು ವೃತ್ತಿ ಅಂತ ತಿಳಿರಿ. ಮ್ಯಾಲ ದೃಷ್ಟಾಂತ, ಇದು ತೆಳಗ ಸಿದ್ಧಾಂತ. ಕಾಲುವೆ ಸಮಾನವಾಗಿ ಇಲ್ಲಿ ಆ ಅಂತಃಕರಣ ವೃತ್ತಿ. ಕೂಲಿ ಜಲ ಸಮಾನ ವೃತ್ತಿ ಚೇತನ. ಕೂಲಿ ಬರೀ ಕೂಲಿ ಕಾಲುವೆ, ಆ ಕಾಲುವೆ ಅಂದ್ರೆ ವೃತ್ತಿ. ಆ ಕಾಲುವೆ ಜಲ ನೀರ, ಕಾಲುವೆ ದ್ವಾರ ಹೋಗ್ತಾವ ನೀರ, ಆ ನೀರಿನ ಸಮಾನವಾಗಿ ಆ ವೃತ್ತಿ ಚೇತನ. ಕೇದಾರ ಸಮಾನ ವಿಷಯ. ಕೇದಾರ ಬರೀ ಮಡಿ, ಮಡಿ ಅಂದ್ರೆ ವಿಷಯ, ಬರೀ ವಿಷಯ ಮಡಿ, ಬರೀ ವಿಷಯ. ಆದರೂ ಕೇದಾರಸ್ಥ ಜಲ ಸಮಾನ ವಿಷಯ ಚೇತನ ಹೈ. ಕೇದಾರಸ್ಥ ಅಲ್ಲಿ ನಿಮ್ ಏನದು ನೋಡ್ಬೋದ್ರಿ, ಕೇದಾರಸ್ಥ ಸ್ಥ ಸ್ಥ ಇದ್ದಂತ ಕೇದಾರಸ್ಥ ಜಲ ಸ್ಥ ಮಾಡ್ಬೇಕಟ್ಟೆ. ಕೇದಾರ ಸರಿಯಾಗಿದೆ, ಅದೇನು ಜರುತ್ತಿಲ್ಲ. ಕೇದಾರಸ್ಥ, ಕೇದಾರಸ್ಥ ಮಡಿಯಲ್ಲಿ ಇದ್ದಂತ, ಸ್ಥ ರಾಯಲಿಲ್ಲ ಇದ್ದಂತ, ಆ ಮಡಿಯಲ್ಲಿ ಇದ್ದಂತ, ಮಡಿಯಲ್ಲಿ ಇದ್ದಂತ. ಈಗ ನೀರು ಹೋಗಿ ಮಡಿಗೆ ಆಕಾರ ಆಗ್ಯಾವ ನೋಡ್ರಿ, ಕಾಲುವೆ ದ್ವಾರ ನೀರ ಆ ಮಡಿಗೆ ತುಂಬ ಆಕಾರ ಆಗ್ಯದ. ಆ ಮಡಿಗನ್ರಿ ವಿಷಯ, ಬರೀ ಮಡಿ ಮಾಡಿರ್ತಾರೆ ಚೌಕ, ಹಿಂಗೆ ಅಗಿಗಳು ಹಾಕ್ಲಿಕ್ಕೆ ಮಡಿ, ಆ ಮಡಿಗೆ ವಿಷಯ ಅನ್ವಿ. ಆ ಮಡಿಯಲ್ಲಿರುವ ನೀರ ವಿಷಯ ಚೇತನ. ಕೇದಾರಸ್ಥ ಜಲ ಸಮಾನ ವಿಷಯ ಚೇತನ ಹೈ. ದೃಷ್ಟಾಂತ ನಿಮ್ಗೆ ಗೊತ್ತಾಯ್ತು. ಈಗ ಅದ್ರ ಮೇಲೆ ಯದ್ಯಪಿ ಕಾರ್ಯ ಅಂತ ನೋಡ್ರಿ. ಉಕ್ತ, ಉಕ್ತ ಅಂದ್ರೆ ಮೇಲೆ ಹೇಳಲ್ಪಟ್ಟಂತ, ಜೈಸೆ ತಡಾಗ ಜಲಕ ಅಂತದ ಜೈಸೆ, ಅದು ಉಕ್ತ ದೃಷ್ಟಾಂತ ಸೆ ವಿಷಯ चेतन का परमात्रु चेतन से अभेद संभवे, अभेद संभवे विषय चेतन का परमात्रु चेतन से अभेद संभवे
ಅಭೇದ ಸಂಭವೇ ಏನಂದಂಗಾಯ್ತು ಪ್ರಭು? ಅಂದ್ರೆ ವಿಷಯ ಚೇತನ ಜೊತೆಗೆ ವಿಷಯ ಚೇತನ ಜೊತೆಗೆ ವೃತ್ಯುಪೇ ಚೇತನ ಸಾಹಿತ್ಯ ಪ್ರತ್ಯಕ್ಷ ಏನಂತ ಪ್ರಭು ಹೇಳ್ರಿ? ವಿಷಯ ಚೇತನ ಯದ್ಯಪಿ ಏನಂತ ನೀವು ಹೇಳಲ್ಪಟ್ಟಂತ ದೃಷ್ಟಾಂತದಿಂದ ವಿಷಯ ಚೇತನ ಅಂದ್ರೆ ಯಾವುದು? ವಿಷಯ ಚೇತನ ಅಂದ್ರೆ ಕೇದಾರ ಜಲ ಸಮಾನ ನೀರ, ಕೇದಾರ ಜಲ ಸಮಾನ ಮಡಿಯಲ್ಲಿದ್ದಂತ ನೀರ. ಬರೇ ಮಡಿ ಅಂದ್ರನೇ ವಿಷಯ. ಮಡಿ ಅಂದ್ರೆ ಬರೀ ವಿಷಯ. ಘಟ ಇದು ವಿಷಯ, ಇದು ಘಟ ಏನದಲ್ಲ ಇದು ಘಟ, ಇದು ವಿಷಯ. ಪರಂತು ಈ ಘಟಕ ಯಾನು ಎಲ್ಲ ಕಡೆ ವ್ಯಾಪಕ ಚೇತನ ಐತಿಲ್ಲ, ಚೇತನ ಎಲ್ಲ ಕಡೆ ಐತಿ. ಆದರೂ ಘಟ ವಚ್ಚಿನ ಚೇತನ, ಪಟ ವಚ್ಚಿನ ಚೇತನ, ಹೌದಿಲ್ಲ? ಘಟದೊಳಗಿದ್ದಂಥ ಘಟ ಆಕಾಶ, ಆಕಾಶ ಎಲ್ಲ ಕಡೆ ವ್ಯಾಪಕ ಇರೋದು. ಘಟಕ್ಕೆ ಎಷ್ಟು ಜಾಗ ಕೊಟ್ಟಿರುವುದು ಅದು ಆಕಾಶ. ಇನ್ನಂದ್ರೆ ಘಟಕ್ಕೆ ಹತ್ತದಂಥ ಆಕಾಶ. ಆಕಾಶಕ್ಕೆ ಇದು ಘಟ ಉಪಾಧಿ, ಆಕಾಶಕ್ಕೆ ಇದು ಘಟ ಇದು ಉಪಾಧಿ. ಹಂಗೆ ಚೇತನ ಎಲ್ಲ ಕಡೆ ವ್ಯಾಪಕ ಅದೀಗ. ಹೊರಗಿನ ಬಾಹ್ಯ ಚೇತನ, ಒಳಗಿನ ಚೇತನ ಅಲ್ಲೀಗ ಹೊರಗಿನ ಬಾಹ್ಯ ಚೇತನ. ಹೌದಾ? ಆ ಮಡಿಯಲ್ಲಿ ಇದ್ದಂಥ ನೀರಿನ ಸಮಾನ ವಿಷಯ ಚೇತನ. ಹೌದಲ್ಲ? ಗೊತ್ತೈತಿ? ಈಗ ಇಷ್ಟು ಗೊತ್ತೈತಲ್ಲ. ವಿಷಯ ಚೇತನಕ್ಕಾತೋ ವಿಷಯ ಚೇತನದೇನು ಪ್ರಮಾತೃ ಚೇತನದೊಡನೆ. ಈ ಪ್ರಮಾತೃ ಚೇತನ ಒಳಗದನ ಆ ಕೆರಿ ನೀರಿನಂತೆ, ಕೆರಿ ಅಂತೆ ಅಲ್ಲ, ಕೆರಿ ನೀರಿನಂತೆ ಆ ಪ್ರಮಾತೃ ಚೇತನದೊಡನೆ ಈ ವಿಷಯ ಚೇತನದು ಅಭೇದೇನೋ ಸಂಭವಿಸುತ್ತದೆ. ನೀವು ಹಿಂದೆ ಯಾವ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದ ಇರುವುದೋ, ಹಿಂದಿನ ಪೇಜ್ ಮೊದಲೇ ಇಲ್ಲ ಅಚ್ಚುಕಟ್ಟು ಪೇಜ್ ಮೇಲೆ ಯಾವ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದ ಇರುವುದೋ ಆ ವಿಷಯ ಪ್ರತ್ಯಕ್ಷ. ಏಕದಮ್ ತೆಳಗ ಜಿಸ್ ವಿಷಯ ನಿಮ್ಗೆ ಅದೇ ಮೊದಲ ಯಾಕೆ ಓದ್ ತೋರಿಸ್ದೆ ಇದು ನೆನ್ಪಿಟ್ಕೋರಿ. ಅದ್ರ ಮೇಲೆ ಅವನು ಶಂಕ ಮಾಡ್ತಾನೆ. ಯಾವ ನೋಡ್ರಿ ನೀವು ಹಿಂದೆ ಏನು ಹೇಳಿರಿ? ಹುವೆ ವಿಷಯ ಪ್ರತ್ಯಕ್ಷ. ವಿಷಯ ಪ್ರತ್ಯಕ್ಷ ಯಾವ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದ ಇರುವುದು ಆ ವಿಷಯ ಪ್ರತ್ಯಕ್ಷ. ವಿಷಯ ಪ್ರತ್ಯಕ್ಷ ಅಂತೇಳಿರಿ. ಈಗ ನೀವು ಹೇಳಲ್ಪಟ್ಟಂಥ ದೃಷ್ಟಾಂತದಿಂದ ನೀವೀಗ ಮ್ಯಾಲ ದೃಷ್ಟಾಂತ ಹೇಳಿರಿ. ಕೆರಿ ನೀರಿಂದು ಆ ಮಡಿ ನೀರಿಂದು ಈ ಕೆರಿ ನೀರಿಂದೊಡನೆ ಆಗಲಿ, ಈ ಕೆರಿ ನೀರಿಂದು ಆ ಮಡಿ ನೀರಿಂದೊಡನೆ ಆಗಲಿ ಅಭೇದ ಹೇಳುವುದು ಸಂಭವಿಸ್ತದೆ. ನೀರ ಎರಡು ಒಂದೇ ಆಗಕ್ಕೆ ಸಂಭವಿಸ್ತವ ಅಂತ ಈಗ ಇಟ್ಕೋರಿ ನೀವು. ಮುಂದೆ ಸಿದ್ಧಾಂತ ನೀರು ಎರಡು ಒಂದಾತವ. ಈ ನೀರು ಹೋಗಿ ಅಲ್ಲಿ ಕೂಡ್ತು, ಹೌದಲ್ಲ? ಮತ್ತೆ ಈಗ ಆ ಈ ನೀರು ಎರಡು ಅದಾವನೀಗ ಒಂದೇ ನೀರು ಒಂದೇ ಅದ, ಒಂದೇ ಅದ. ಪರಂತು ನೀವು ವಿಷಯದು ಅಭೇದ ಪ್ರತ್ಯಕ್ಷ ತಿಳಿಲಿಲ್ಲ. ಅದಕ್ಕೆ ನೋಡಿ ನಿಮ್ಗೆ ಸ್ವಲ್ಪ ಇದು ಒಂದು 2, 3, 4 ಲೈನ್ ಅದಾವಲ್ಲ, ಸ್ವಲ್ಪ ತಲೆ ಲಘು ಬರಲ್ಲ ನಿಮ್ಗೆ. ಅದು ಕೇಳಕತ್ತೀನ. ವಿಷಯ ಚೇತನ ಅಂದ್ರೆ ಅಲ್ಲಿ ದೃಷ್ಟಾಂತ ಒಳಗ ಮಡಿ ನೀರ, ಪ್ರಮಾತೃ ಚೇತನ ಅಂದ್ರೆ ಕೆರಿ ನೀರ. ಆ ವಿಷಯ ಚೇತನದೇನೋ ಪ್ರಮಾತೃ ಚೇತನದೊಡನೆ ಅಭೇದ ಸಂಭವಿಸುತ್ತದೆ. ಸಂಭವೇ ಪರಂತು ಆದರೂ ಅಂದ್ರೆ ಏನದ ಒಂದು ಆದರೂ ನಾ ಬರ್ಬೇಕಂದಿದ. ಮತ್ತೇನಾಯ್ತು? ಪರಂತು ಪ್ರಮಾತೃ चेतनसे घटाधिक विषय का अभेद संभव नहीं. घटाधिक विषय का अभेद संभव नहीं. ಈ ಯಾವ ಕೆರೆಯಲ್ಲಿರುವ ನೀರ ಇದು ಬರೀ ಮಡಿ ನೀರಲ್ಲ, ಮಡಿ ಅದ್ರ ಈ ಮಡಿದು ಆ ಕೆರೆ ನೀರಿಂದೊಡನೆ ಅಭೇದ ಸಂಭವಿಸಲ್ಲ ನೋಡ್ರಿ. ಕೆರೆ ನೀರಿಂದು ಮಡಿ ನೀರಿಂದೇನು ಅಭೇದ ಹೇಳೋದು ಸಂಭವಿಸ್ತದ. ಪಣ ಒಳಗಿರುವ ಕೆರೆ ನೀರೇನಲ್ಲ, ಈ ನೀರಿಂದೊಡನೆ ಬರೀ ಮಡಿ ನೀರಲ್ಲ,
ಮಡಿ ಅಂದರೆ ವಿಷಯ, ಹೌದು ಮಡಿಯಲ್ಲಿ ಇರುವ ನೀರಂದರೆ ವಿಷಯ ಚೇತನ ಇತಿಲ್ಲ. ಅವನೇನು ಆ ಪ್ರಮಾತೃ ಚೇತನದೊಡನೆ ಯಾವ ವಿಷಯದು जिस विषय का प्रमातृ चेतन से अभेद होवे सो विषय प्रत्यक्ष ಅಂತ ಹೇಳಿದ್ರೆ इसका ज्ञान भी प्रत्यक्ष. परंतु ಆ ಮಡಿದು ಆ ಕೆರೆ ನೀರಿನದೊಡನೆ ಅಭೇದ ಆಗುವುದಿಲ್ಲ. ಹಂಗೆ ಪ್ರಮಾತೃ ಚೇತನ से घटादि के विषय का अभेद संभव नहीं. ಪ್ರಮಾತೃ ಚೇತನದೊಡನೆ ಈ ಶಂಕ ಸ್ವಲ್ಪ ನೆನಪು ಬರ್ತಂದ್ರೆ ಸಮಾಧಾನ ಸ್ವಲ್ಪ ಅದ, ಸ್ವಲ್ಪ ಸಮಾಧಾನ ಸಮಾಧಾನ ಭಾಳ ಇಲ್ಲ. ಪರಂತು ಶಂಕನೇ ಲೋಗ ನಂಗೆ ಗೊತ್ತಾಗಲ್ಲ. ಈ ಘಟಾದಿ ಘಟ ಪಟ ಎಲ್ಲ ಎಲ್ಲಿ ಎಷ್ಟು ಬೇರೆ ವಿಷಯನೇ. ವಿಷಯ ಅಂದ್ರೇನು? ನಮ್ಮ ಶರೀರ ಇಂದ್ರಿಯಗಳಕ್ಕಿಂತ ಭಿನ್ನ ಇರಬೇಕು, ನಮ್ಮ ಭೋಗಕ್ಕೆ ವಿಷಯ ಇರಬೇಕು, ಅದಕ್ಕೆ ವಿಷಯ. ಇದು ವಿಷಯನೇ ಅಲ್ಲ, ಇದು ವಿಷಯನೇ. ಈಗ ನಾವು ಪ್ರಮಾತೃ ಚೇತನ ಇಲ್ಲಿ ಒಳಗಿದ್ದಾನೆ ಹೌದೇನು? ಈಗ ಆ ವಿಷಯಗಳದು ಈ ಪ್ರಮಾತೃ ಚೇತನದೊಡನೆ ಅಭೇದ ಆಗುವುದೇ ಇಲ್ಲ, ಸಂಭವ. ಜೈಸೆ ನೋಡಿ ಮತ್ತೆ ಹೇಳ್ತಾನೆ, तड़ाग जल का कूलिय द्वारा केदार जल से अभेद होवे है. ಅಲ್ಲಿ ನೀವು ವಾಸ್ತವಿಕ ನಿಮ್ಮ ವ್ಯಾಕರಣ ರೀತಿಯಿಂದ ಅಥವಾ ನೋಡಿದ್ರೆ ತಡಾಗ ಜಲಸೆ ಅದಲ್ಲ, ನಿಮ್ಮಲ್ಲಿ ಏನದ ತಡಾಗ ಜಲಸೆ ಅದಲ್ಲ ಅಂದ್ರೆ ಕೆರೆ ನೀರಿನದೊಡನೆ ಆಗ್ತದ. ಅದೇ ಶೇ ಶೇ ಪಂಚಮಿ ಭಕ್ತಿ ಶೇ ಹೌದಿಲ್ಲ. ಶೇ ಅಂದ್ರೆ ಶೇ ಅಂದ್ರೆ ಇಲ್ಲ ಅದ್ರದೊಡನೆ ಶೇ ಹಾಂ ಹೌದಿಲ್ಲ. ತಡಾಗ ಜಲಸೆ ಅಂದರೆ ಆ ಕೆರೆ ನೀರಿನದೊಡನೆ, ಕೆರೆ ನೀರಿನದೊಡನೆ. ಕೂಲಿಯ ದ್ವಾರ केदार जल का अभेद होवे. केदार जल का अभेद होवे. परंतु ಇದು ಏನದಲ್ಲ, ಈಗ ಕೆರೆ ನೀರಿಂದು ತಡಾಗ ಜಲಕ ಪ್ರಮಾತೃ ಚೇತನಕ ಪ್ರಮಾತೃ ಚೇತನಕ ವಿಷಯ ಚೇತನ ಸೇ ಅಭೇದ. ಇದ್ರದೊಡನೆ ಇದ್ರದ್ದು ಇದು ಆಗಲ್ಲ, ಇದೇ ಹೋಗ್ಬೇಕು ಅಲ್ಲಿ, ಅದು ಇದು ಬರಲ್ಲ. ಇದ್ದಿದ್ದು ಇದು ಈ ಕಡೆ ಬರಲ್ಲ, ಇದೇ ಆ ಕಡೆ ಹೋಗ್ತೈತಿ. ಅದಕ್ಕೆ ಪ್ರಮಾತೃ ಚೇತನಕ ಕೇದಾರ್ ಜಲಸೆ ಹೌದಲ್ಲ. ಹಂಗೆ ಇಲ್ಲಿ ನೀವು ತಡಾಗ ಜಲಕ ಅನ್ಬೇಕು. ನೀವು ಫರಕ್ ತಿಳಿತೇನಿಲ್ಲ? ಫರಕ್ ತಿಳಿತೇನಿಲ್ಲ? ಕ ಕೇದಾರ ಜಲಸೆ ಅದ್ರದೊಡನೆ ತಡಾಗ ಜಲಕ ಕೂಲಿಯ ದ್ವಾರ ಕಾಲುವೆ ದ್ವಾರ ಕೇದಾರ ಜಲಸೆ ಕೇದಾರ ಮಡಿಯ ನೀರಿನದೊಡನೆ ಅಭೇದ ಆಗುತ್ತದೆ. ಅಭೇದ ಆಗುತ್ತದೆ ಅಂದ್ರೆ ಕೆರೆ ನೀರಿಂದು ಆ ಕಾಲುವೆ ದ್ವಾರ ಮಡಿ ನೀರಿನದೊಡನೆ ಅಭೇದ ಆಗುತ್ತದೆ. ಇದು ಸರಿಯಾಗದ ಆಯ್ತಲ್ಲ. ಆದರೂ ಅವು ಅಂದ್ರೆ ಮತ್ತು ಆಗ್ತದ, ಅವು ಅಂದ್ರೆ ಮತ್ತು ಅಲ್ಲ, ಆದರೂ ಅವು ಅಂದ್ರೆ ಮತ್ತೆ ಇನ್ನೂ ಹೇಳ್ತೀನಿ ಅಂದಂಗೆ ಆಗ್ತದೆ. ಆದರೂ ಅಂದ್ರೆ ನೀವು ಹೇಳ್ದಂಗೆ ಈಗ ಮುಂದೆ ಹೇಳೋದು ಸಂಭವಿಸಲ್ಲ. ಅವು ಪರಂತು ಆದರೂ ಅಂದ್ರೆ ಈಗ ಹೇಳ್ದಂತೆ ಮುಂದೆ ಹೇಳೋದು ಸಂಭವಿಸಲ್ಲ ಅಂತ. ಆದರೂ ನೀವು ಹೇಳ್ದಂತೆ ಇಲ್ಲಿ ಮುಂದೆ ಸಂಭವಿಸೋದಿಲ್ಲ. ಏನು ಸಂಭವಿಸೋದಿಲ್ಲ? ಪಾರ್ಥಿವ ಕೇದಾರಕ पार्थिव अंदर पृथ्वी के कार्य को पार्थिव कहे. पृथ्वी के कार्य को पार्थिव कहे. पार्थिव शरीर वयावरिದ್ದಾರೆ. ಪಾರ್ಥಿವ ಶರೀರ ದಹನ ಮಾಡಲಿಕ್ಕೆ ಹೋಗಿದ್ದಾರೆ. ಪಾರ್ಥಿವ ಶರೀರ ಪೃಥ್ವಿ ಕಾರ್ಯ, ಇದು ಪೃಥ್ವಿ ಕಾರ್ಯ. ಪೃಥ್ವಿ के कार्य को पार्थिव कहे. ಇದೇನಾದ್ರೆ ಘಟ ಕೊಡ ಪಾರ್ಥಿವ ಪೃಥ್ವಿದ ಕಾರ್ಯದಿದು. ಪಾರ್ಥಿವ ಕೇದಾರಕ ಪಾರ್ಥಿವ ಮಡಿದು
ತಡಾಗ ಜಲಸೆ ಕೆರೆಯ ನೀರಿನ ಬಣ್ಣ. ಹಾಂ ತಡಾಗ ಜಲಸೆ ಅಭೇದ ಹೋವೇ ನಹಿ ಅಭೇದ ಆಗುವುದಿಲ್ಲ. ಪಾರ್ಥಿವ ಕೇದಾರದು ಮಡಿದು ಹಾ ರೀ. ಆ ಕೆರೆ ನೀರಿನದೊಡನೆ ಅಭೇದ ಆಗುವುದಿಲ್ಲ. ಹೌದು. ಯಾತೆ ಘಟಾದಿ ನೋಡಿ ಈಗ ಹಾ ರೀ. ಯಾತೆ ಅದಲ್ಲ ಯಾಕೆ? ಆದ್ದರಿಂದ ಆದ್ದರಿಂದ. ಅದಲ್ಲ ಯಾದ್ರಿಂದ ಇಲ್ಲಿ ಪರ್ಯಂತ ನಾವು ನಿಮಗೆ ಹೇಳಿದೆವಲ್ಲ ಆದ್ದರಿಂದ. ಆದ್ದರಿಂದ ಹಾ. ಹಿಂದಿನ ಯಾನೆ ನೀವು ವಿಷಯ ಹೇಳಿದ್ರು ಶುರು ಮಾಡಿದ್ದು. ಹಾಂ ಆದ್ದರಿಂದ ಘಟಾದಿಕ ವಿಷಯಕ್ಕೆ ಪ್ರತ್ಯಕ್ಷಮೆ ಘಟಾದಿಗಳ ಘಟ ಪಟ ಯಾವೇ ತೋರಿ ಆದಿ ಅಂದ್ರೆ ಯಾವೇ ತೋರಿ ವಿಷಯಗಳೆಲ್ಲ ಹಾ, ವಿಷಯ. ಆ ಘಟಾದಿಕ ವಿಷಯಕ್ಕೆ ಪ್ರತ್ಯಕ್ಷಮೆ ಹಾ. ವಿಷಯದ ಪ್ರತ್ಯಕ್ಷದಲ್ಲಿ ಹಾ. ವಿಷಯ ಪ್ರತ್ಯಕ್ಷ ಹಾ. ವಿಷಯದು ಪ್ರತ್ಯಕ್ಷದಲ್ಲಿ ಪ್ರಮಾತೃ चेतन से विषय चेतन का अवेद हेतु कया सो संभवे नहीं. ಘಟಾದಿಕ್ ವಿಷಯಕ್ಕೆ ಪ್ರತ್ಯಕ್ಷ ಮೇ ಘಟಾದಿಗಳ ವಿಷಯದ ಪ್ರತ್ಯಕ್ಷ ಆಗಬೇಕಾಗಿದ್ರೆ ನೀವು ಏನು ಹೇಳಿದ್ರಿ ಪ್ರಮಾತೃ ಚೇತನದೊಡನೆ ಪ್ರಮಾತೃ ಚೇತನದೊಡನೆ ವಿಷಯದ ಅಭೇದ ಕಾರಣ ಅಂತ ಹೇಳಿದ್ರಲ್ಲ ಅದು ಸಂಭವಿಸುವುದಿಲ್ಲ. ಅದು ಸಂಭವಿಸುವುದಿಲ್ಲ. ಶಂಕ ಗೊತ್ತಾಯ್ತು. ಹಾಂ ಈಗ ಸಮಾಧಾನ ಹೇಳ್ತಾರೆ. ಇದೇ ಮೇನ್ ಶಂಕ. ಶಂಕ ಇದೇ ಶಂಕ. ಹಾಂ ಅಂದ್ರೆ ಹಿಂದಿನ ಮತ್ತೆ ಹೇಳ್ದ ನೀವು ಯಾವ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದ ಇರುವುದು ಅದು ವಿಷಯ ಪ್ರತ್ಯಕ್ಷ. ಆ ವಿಷಯ ಪ್ರತ್ಯಕ್ಷ ಅದರ ಜ್ಞಾನನೂ ಕೂಡ ಪ್ರತ್ಯಕ್ಷ ಅಂತ ಮೊದಲೇ ಹೇಳಿ ಮುಂದವರು ಪ್ರಮಾಣ ಚೇತನ ಅದು ಹೇಳ್ಕೊಂಬಂದಾರ. ಆ ವಿಷಯದು ಪ್ರತ್ಯಕ್ಷ ಬೇಕಾಗಿದ್ರೆ ನೀವು ವಿಷಯ ಪ್ರತ್ಯಕ್ಷ ಹಂಗಾಗ್ತದ? ಯಾವ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದ ಇರುವುದು ಆ ವಿಷಯ ಪ್ರತ್ಯಕ್ಷ ಅಂತ ಹೇಳಿರಿ. ಅದರ ದೃಷ್ಟಾಂತ ಒಳಗೆ ಈ ಮಡಿಯಲ್ಲಿರುವ ನೀರ ಕೆರೆ ನೀರಿನದೊಡನೆ ಅಭೇದ ಆಗ್ತದ ಅಥವಾ ಕೆರೆ ನೀರಿಂದು ಈ ಮಡಿ ನೀರಿನದೊಡನೆ ಅಭೇದ ಆಗುತ್ತದೆ. ಪರಂತು ಈ ಮಡಿದು ಕೆರೆ ನೀರಿನದೊಡನೆ ಅಭೇದ ಆಗುವುದಿಲ್ಲ ನೋಡ್ರಿ. ಆಗ್ತದೇನು? ಆಗುವುದಿಲ್ಲ. ಹಂಗ ಈ ಯಾವ ಘಟ ಪಟ ಘಟಾದಿ ವಿಷಯಗಳದವ ಈ ವಿಷಯದು ಈ ಪ್ರಮಾತೃ ಚೇತನದೊಡನೆ ಅಭೇದ ಆಗುವುದಿಲ್ಲ. ಅಭೇದ ಮತ್ತೆ ನೀವು ವಿಷಯದ ಪ್ರತ್ಯಕ್ಷ ಕಾರಣ ಅಂದ್ರೆ ಏನು? ಪ್ರಮಾತೃ ಚೇತನದೊಡನೆ ಘಟಾದಿಗಳ ವಿಷಯದ ಅಭೇದವೇ ಪ್ರತ್ಯಕ್ಷ ಅಂತ ಈಗ ಹೇಳಿದಿಲ್ಲ. ಅದು ಸಂಭವಿಸುವುದಿಲ್ಲ ಅಂತ ಶಂಕ. ಇಲ್ಲಿ ತನಕ ಶಂಕ. ಈಗ ಸಮಾಧಾನ ಹೇಳ್ತಾರೆ. प्रमातृ चेतन से विषय का अभेद विषय के प्रत्यक्ष विषय ಐತಿ ಬರ್ಕೊಳ್ಳೋದೇನು ಜరుగుತ್ತಿಲ್ಲ. ಪ್ರಮಾತೃ ಚೇತನದೊಡನೆ ವಿಷಯದ ಅಭೇದ ಇಲ್ಲ ಬರ್ಕೋರಿ ವಿಷಯಕ. ಪ್ರಮಾತೃ ಚೇತನದೊಡನೆ ಅಭೇದ ಅದಲ್ಲ ನಡಬರ್ಕ ವಿಷಯಕ ಅಭೇದ ವಿಷಯದೇ ಅಭೇದ ಹೇಳೋದ್ರಿಂದ ಪ್ರಮಾತೃ ಚೇತನದೊಡನೆ विषयद अभेद विषय के प्रत्यक्षत्व का हेतु है. विषय का प्रत्यक्षत्व का हेतु है. ಹಿಂದೆ ಹೇಳಿದ್ರೆ ಪ್ರಮಾತೃ ಚೇತನದೊಡನೆ ಯಾವ ವಿಷಯದ ಅಭೇದ ಇರುವುದು ಆ ವಿಷಯ ಪ್ರತ್ಯಕ್ಷ. ಹಿಂದಿಂದ ಅದ್ರ ಮೇಲೆ ಶಂಕ ಮಾಡ್ತಾನ. ಹಿಂದಿಂದ ಹೇಳೋದೇ ಶಂಕ ಆದ್ಮೇಲೆ ಈಗ ಅದೇ ಮತ್ತೆ ಶಂಕ ಎತ್ತಿಟ್ಟ ನೋಡ್ರಿ. ಪ್ರಮಾತೃ ಚೇತನಸೆ विषय का अभेद विषय का अभेद विषय के प्रत्यक्षत्व का हेतु है. विषयದ ಪ್ರತ್ಯಕ್ಷತ್ವ ಕಾರಣ है. ಯಾಕೆ ಅನ್ನತಿ ಹಿಂಗೆ ನಾವು ಹೇಳಿರೋಣದರಿಂದ ನಾವು ಹಿಂಗೆ ಹೇಳಿದೆವು ಅದ್ರ ಮೇಲೆ ನೀ ಶಂಕ ಮಾಡಿದಿ. ಅದ್ರ ಮೇಲೆ ನೀ ಏನು ಮಾಡಿದಿ? ಶಂಕ ಮಾಡಿದಿ. ಪರಂತು ನಾವು ಹೇಳೋದು ಅಭಿಪ್ರಾಯ ಹಿಂಗೇನು ಹೇಳಿದೆವಲ್ಲ ಪ್ರಮಾತೃ ಚೇತನದೊಡನೆ ವಿಷಯದ ಅಭೇದವೇ ವಿಷಯದ ಪ್ರತ್ಯಕ್ಷಕ್ಕೆ ಕಾರಣ ಹಿಂಗೆ ನಾವು ಹಿಂದೆ ಹೇಳಿದ್ವಲ್ಲ ಆ ಹೇಳೋಣದ್ರಿಂದ ಈಗ ಅದು ಸಮಾಧಾನ ಹೇಳ್ತೇವೆ. कहने प्रमातृ चेतनिकी और विषय की एकता विवक्षित नहीं. प्रमातृ चेतनದು ಮತ್ತು ವಿಷಯದ ಏಕತಾ ವಿವಕ್ಷಿತ नहीं. ವಿವಕ್ಷಿತ नहीं ನಮ್ಗೆ ಹೇಳೋದು ಅಭಿಪ್ರಾಯ ಇಲ್ಲ. ಘಟ ಪಟ ಏನದವಲ್ಲ ಇವು ಎಲ್ಲ ಇವು ಚೇತನದೊಡನೆ ಅಂದರೆ ಜೀವನದೊಡನೆ ಪ್ರಮಾತ
ಇವುಗಳದು ಅಭೇದ ಆಗ್ತ ಅಂತ ಹೇಳೋದು ನಮ್ಮ ಅಭಿಪ್ರಾಯ ಇಲ್ಲ. ಗೊತ್ತೈತಲ್ಲ, ಎಲ್ಲ ಘಟಪಟಾದಿ ವಿಷಯಗಳು ಎಲ್ಲ ಏನದಾವ ಇವು ಈ ಪ್ರಮಾತೃ ಚೇತನದೊಡನೆ ಅಭೇದ ಆಗುತ್ತಾವ ಅಂತ ಹೇಳೋದು ನಮ್ಮ ಅಭಿಪ್ರಾಯ ಇಲ್ಲ, ಇಚ್ಛೆ ಇಲ್ಲ. ನೀನು ಘಟಾದಿ ವಿಷಯಗಳದು ಪ್ರಮಾತೃ ಚೇತನದೊಡನೆ ಅಭೇದ ಆದ್ಮೇಲೆ ಆ ವಿಷಯಗಳು ಪ್ರತ್ಯಕ್ಷ ಅಂತ ನೀವು ಹೇಳೋಣದಿಂದ ಈ ಘಟಾದಿಗಳು ಆ ಪ್ರಮಾತೃ ಚೇತನ ಅಭೇದೇ ಆಗಲ್ಲ. ಮತ್ತು ಅವು ಪ್ರತ್ಯಕ್ಷ ಹೆಂಗಂತ ಹೇಳ್ತೀರಿ? ನಾವು ಆ ಘಟಾದಿ ಪ್ರಮಾತೃ ಚೇತನದೊಡನೆ ಘಟಾದಿ ವಿಷಯದು ಪ್ರತ್ಯಕ್ಷಕ್ಕೆ ಕಾರಣ ಅಂತ ಹಿಂಗೆ ಹೇಳಿದ್ರು. ಆ ಹೇಳೋದು ನಮ್ದು ಅಭಿಪ್ರಾಯ ಹಂಗಿಲ್ಲ. ಪ್ರಮಾತೃ ಚೇತನದೊಡನೆ ಘಟಾದಿ ವಿಷಯಗಳದ ಅಭೇದ ಪ್ರತ್ಯಕ್ಷ ಅಂತ ಹಿಂಗೆ ಹೇಳೋದು ನಮ್ದು ಅಭಿಪ್ರಾಯ ಇಲ್ಲ. ನಿಮ್ಮ ಅಭಿಪ್ರಾಯ ಏನದ? ಈಗ ಹೇಳ್ತೇವೆ. ಕಿಂತು ವಿವಕ್ಷಿತನೇ ಅಂದರೆ ಇಚ್ಛಾ ಇಲ್ಲ. ವಿವಕ್ಷಿತ ಅಂದ್ರೆ ಇಚ್ಛಾ. ಪ್ರಮಾತೃ ಚೇತನದು ಹಾಂ ಕಿಂತು ಕಿಂತು ಅಂದ್ರೆ ಮತ್ತೆ ಏನಂದರೆ ಕಿಂತು ಕೆಲವು ಶಬ್ದಗಳು ಏನದವಲ್ಲ ಈಗ ಅಲ್ಲ. ನೀವು ಚಂದ್ರೋದಯ, ಸಾಗರ, ರತ್ನಾವಳಿ, ತತ್ವಾನುಸಂಧ ಹಿಂದಿ ಶಬ್ದಗಳು ಏನದವಲ್ಲ ಅವನ್ನ ಬಂದು ಅಲ್ಲಿ ನಿಮ್ಮ ಕನ್ನಡ ಶಬ್ದಗಳು ಏನಿರ್ತಾವ ನಿಮ್ಮೆಲ್ಲ ಗುರ್ತೇ ಇರ್ತಾವ. ಇದಕ್ಕೆ ಏನು ಅನ್ಬೇಕು? ಯಾತೆ ಯಾತೆ ಯಾನೆ ಯಾತೆ ಯಾತೆ ಅಂದರೆ ಈಗ ಹಿಡಿದೇ. ಅದಕ್ಕೆ ಹಿಂದಿ ಗ್ರಂಥ ಓದಬೇಕು. ಚಂದ್ರೋದಯ ಹಿಂದಿ ಹಿಡಿದು ಓದಬೇಕು. ಮುಂದೆ ಯಾವುದೇ ಗ್ರಂಥ ಓದ್ರಿ ನೀವು. ಯಾತೆ ಅಂದ್ರೆ ಆದ್ದರಿಂದ, ಯಾತೆ ಬತ್ತಲ್ಲ ಆದ್ದರಿಂದ. ಯಾವ್ದರಿಂದ? ಹಿಂದಿ ಈಗ ನಾವು ಹೇಳಿದೆವು ಆದ್ದರಿಂದ. ಹಿಂದಿಗೆ ಹೇಳಿದೆವು ಈಗ ಹೇಳೋದು ಅಭಿಪ್ರಾಯ ಆದ್ದರಿಂದ. ಕಿಂತು ಮತ್ತೇನಂದರೆ ಕಿಂತು ಮತ್ತೇನಂದರೆ ಮತ್ತೇನಂದರೆ ಅದನ್ನ ಈಗ ಮುಂದೆ ನಿನ್ಗೆ ಹೇಳ್ತೀವಿ. ಕಿಂತು प्रमातृ चेतन की सत्ता से विषय की प्रत्यक्ष सत्ता नहीं होवे. प्रमातृ चेतनದ ಸತ್ತಾದಕ್ಕಿಂತಲೂ ವಿಷಯಗಳದ ಭಿನ್ನ ಸತ್ತಾ ನೈ ಹೋವೆ, ಇರುವುದೇ ಇಲ್ಲ. तिथं किंतु डबल ಬಂದ್ರೆ किंतु ಮತ್ತೊಂದು ಹಾಂ ಹೇಳ್ತೇವೆ. ಇದು ಗುರ್ತಾಯ್ತಲ್ಲ. ಪ್ರಮಾತೃ ಚೇತನ की सत्ता से विषय की प्रत्यक्ष सत्ता नहीं होवे. ಈಗ ಪ್ರಮಾತೃ ಚೇತನದ ಜ್ಞಾನ ಅಸ್ತಿತ್ವ ಇರುವಿಕೆ. ಸತ್ತ ಅಂದರೆ ಇರುವಿಕೆ. ಇದ್ರ ಸತ್ತು ಚಿತ್ತು ಆನಂದ ಇವು ಆತ್ಮನ ವಿಶೇಷಣಗಳು. ಸತ್ ಅಂದ್ರೆ ಆ ಅಸ್ತಿತ್ವ आहे, ಇರುವಿಕೆ. ಚಿತ್ ಅಂದ್ರೆ ತೋರುವಿಕೆ, ಜ್ಞಾನ, ಚಿದ್ರೂಪ. ಅದಕ್ಕೆ ಚಿದ್ರೂಪ ಅಂತಾರೆ, ಸಮಿತ್ ಅಂತಾರೆ, ಜ್ಞಾನ ಅಂತಾರೆ, ತೋರುವಿಕೆ ಅಂತಾರೆ. ಐತಲ್ಲ. ಆನಂದ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಆನಂದ ಅಂದ್ರೆ ಆ ಯಾವ ಪ್ರಮಾತೃ ಚೇತನದ ಸತ್ತ ಅಸ್ತಿತ್ವ ಇರುವಿಕೆ, ಆ ಚೇತನದ ಅಸ್ತಿತ್ವವೇ ಈ ಘಟಾದಿಗಳಲ್ಲಿ ಅಸ್ತಿತ್ವ. ಅದಕ್ಕೆ ಸ್ವತಃ ಸತ್ತ ಇಲ್ಲ. ಘಟ आहे, ಪಟ आहे ಅಂತೇಳಿ ಘಟ ಇರುತ್ತದೆ, ಪಟ ಇರುತ್ತದೆ, ಇರುತ್ತದೆ ಇದ್ರಾಗಿಲ್ಲ. ಈ ಇರುತ್ತದೆ ಶಬ್ದ ಚೇತನದು ಇರುವಿಕೆ, ಇದ್ರಾಗಿಲ್ಲ. ಇತಿಲ್ಲ. ಅದಕ್ಕೆ ಅವ್ರ ಥರ ನಾವು ಆ ಘಟಾದಿಗಳ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದಾದ ಮ್ಯಾಲ ಆ ವಿಷಯ ಪ್ರತ್ಯಕ್ಷ ಹಿಂಗೆ ಹೇಳೋದು ನಿನಗೆ ಆ ಘಟನೆ ಇದು ಕೂಡ ಅಭೇದ ಆಗ್ತದೆ ನಮ್ಗೆ ಹೇಳೋ ಅಭಿಪ್ರಾಯ ಇಲ್ಲಪ್ಪ. ಘಟನೆ ಈ ಪ್ರಮಾತೃ ಚೇತನದೊಡನೆ ಅಭೇದ ಆಗ್ತದೆ ನಮ್ದು ಹೇಳೋದು ಅಭಿಪ್ರಾಯ ಇಲ್ಲ. ನೀ ಹಂಗೆ ತಪ್ಪು ತಿಳ್ಕೊಂಡಿದ್ವಿ. ಪರಂತು ಏನು ಈ ಪ್ರಮಾತೃ ಚೇತನದ ಏನು ಸತ್ತ ಆದಾಗ ಸತ್ತ ಇರುವಿಕೆ ಅಸ್ತಿತ್ವ, ಆ ಪ್ರಮಾತೃ ಚೇತನದ ಅಸ್ತಿತ್ವದಕ್ಕಿಂತಲೂ ಈ ಘಟಾದಿಗಳ ಅಸ್ತಿತ್ವ ಭಿನ್ನ ಇಲ್ಲ. ಇದರಲ್ಲಿ ಅಸ್ತಿತ್ವ ಇಲ್ಲ, ಪರಂತು ಇದರದ ಅಸ್ತಿತ್ವೇ ಇದರಲ್ಲಿ ಐತಿ. ಅದರದಿಂದ ಇವು ಎರಡು ಒಂದ ಅಂತ ಹೇಳಿದೆವನು. ವಿಷಯದೇ ಅಭೇದ ಅಂತ ನಮ್ದು ಹೇಳೋದು ಅಭಿಪ್ರಾಯ ಇಲ್ಲ. ಕಿಂತು ಪ್ರಮಾತೃ ಚೇತನದ ಸತ್ತ ಅಂದರೆ ಅಸ್ತಿತ್ವ ಅಂದರೆ ಇರುವಿಕೆ, ಕಿಂತಲೂ ಆ ಘಟಾದಿಗಳಲ್ಲಿ ಅಸ್ತಿತ್ವ ಇಲ್ಲ, ಭಿನ್ನ ಮತ್ತು ಅದರ ಒಂದು ಬೇರೆ ಇಲ್ಲ.
ಕಿಂತ ಇದರದೇ ಸತ್ತ ತಗೊಂಡೆ ಅವು ಸತ್ತ ತೋರ್ತವೆ ಹಾಗೆ ಇರುತ್ತದೆ ತಿಳಿತಿಲ್ಲ ಗೊತ್ತಾಯ್ತಿಲ್ವ ಏಕತಾ ವಿವಕ್ಷಿತ ನೈ ಪ್ರಮಾತೃ ಚೇತನ ಕಿ ಸತ್ತಾ ಸೆ ವಿಷಯ ಕಿ ಪೃಥಕ್ ಅಂದರೆ ಭಿನ್ನ ಬೇರೆ ಸತ್ತಾ ನೈ ಹೋಗಿ ಕಿಂತು ಪ್ರಮಾತೃ ಚೇತನ ಕಿ ಸತ್ತಾ ಹಿ ಪ್ರಮಾತೃ ಚೇತನದ ಅಸ್ತಿತ್ವವೇ ज्या विषय की सत्ता होवे सो विषय प्रत्यक्ष होवे है ಯಾವ ವಿಷಯದ ಇರುವಿಕೆ ಇರುವುದೋ ಆ ವಿಷಯನು ಪ್ರತ್ಯಕ್ಷ ಅಂತ ಹೇಳುತ್ತೇವೆ. ಅಂದರೆ ಪ್ರಮಾತೃ ಚೇತನದ ಸತ್ಯದಕ್ಕಿಂತಲೂ ವಿಷಯದ ಸತ್ತ ಅದುವೇ ವಿಷಯದ ಸತ್ತ ಇರುತ್ತದೆ, ವಿಷಯದ ಪ್ರತ್ಯಕ್ಷ ಆಗುತ್ತದೆ. ಯಾವ ಪ್ರಮಾತೃ ಚೇತನದ ಸತ್ತ ಅಸ್ತಿತ್ವ ಇರೋದು ಅದೇ ಆ ವಿಷಯದ ಸತ್ತ ಇರುತ್ತದೆ, ಅದೇ ವಿಷಯದ ಪ್ರತ್ಯಕ್ಷ ಅಂತ ಹೇಳ್ತೇವೆ. ಈಗ ಎಷ್ಟೋ ವಿಷಯಗಳು ಅದಾವು, ಎಲ್ಲ ಎಷ್ಟು ಇಲ್ಲಿ ಅಲ್ಲಿ ಎಷ್ಟೋ ವಿಷಯ ಅದಾವೆ. ಈಗ 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 ನಾವು ಹಿಂಗೆ ಇಲ್ಲಿ ಗಡ್ಯಾಳದು, ಇಲ್ಲಿ ಗಡ್ಯಾಳ ಇಟ್ಟು ನಾವು ಗಡ್ಯಾಳ ಹಾಕೊಂಡಿದ್ದು, ಇಲ್ಲಿ ಒಂದು ಯಾವ್ದಾರೆ ಲಾಕೆಟ್ ಹಾಕ್ಕೊಂಡಿದ್ದಾರೆ, ಬಾಟ್ಲಿ, ಹೌದಿಲ್ಲ. ಈಗ ಮುಂದೆ ನಿಮ್ಗೆ ಈ ಬಂಗಾರ ಕಡಿ ಅಂತ, ಆ ಬಂಗಾರ ಕಡಿಯ ಎಂತ ತಂದು ಯಾವಾಗ ತಂದಿರಿ? ಬಂಗಾರ ಒಳಗೊಂದು ಕಡಿ ಹಾಕೋಣ, ಇಲ್ಲಿ ಮತ್ತು ಇಂಥದ್ದೊಂದು ದಾರ ಕಟ್ಕೊಂಡ, ಇಲ್ಲಿ ಪೇನ್ ಅದ, ಮತ್ತು ಏನೋ ಇಲ್ಲೊಂದು ಚಾಕ್ಲೇಟ್ ಇಟ್ಕೊಂಡ. ಈಗ ನೀವು ಆ ಬಂಗಾರ ಕಡಿ ಅಂದ ಕೂಡಲೇ ಇಲ್ಲಿ ಎಷ್ಟೋ ಸಾಮಾನು ಅದಾವು. ಬಂಗಾರ ಕಡಿ ಅಂದ ಕೂಡಲೇ ಆ ಬಂಗಾರ ಕಡಿಗೆ ನಂದು ವೃತ್ತಿ ಹೋಯ್ತು. ಇಲ್ಲಿ ಪೇನ್ ಅದ, ಪೇನ್ ಸಂಬಂಧ ಈ ಪೇನ್ ವಿಷಯ ಪ್ರತ್ಯಕ್ಷ ಇಲ್ಲ, ಪೇನ್ ವಿಷಯ ಪ್ರತ್ಯಕ್ಷ ಇಲ್ಲ. ಇಲ್ಲಿ ಅದಾವೆ, ಇಲ್ಲೇ ನಾವು ಅದಾವ್ರಿ. ಪರಂತು ಬಂಗಾರ ಕಡಿ ಅಂದುಕೊಳ್ಳೆ ಪರಮಾತ್ಮ ಅದಕ್ಕೆ ನೋಡ್ಬೇಕ ನೋಡಿ. ಅದ್ರ ಈ ಪರಮಾತ್ಮ ಚೇತನದ ಅಸ್ತಿತ್ವೇ ಈ ವಿಷಯದಲ್ಲಿರುವ ಅಸ್ತಿತ್ವ ಭಿನ್ನಿಲ್ಲ. ಅಂದ್ರೆ ಆ ವಿಷಯದೇ ಪ್ರತ್ಯಕ್ಷ ಅಂತ ಹೇಳ್ತೇವೆ ನಾವು. ಇಲ್ಲಿ ಅಷ್ಟು ವಿಷಯಗಳು ತುಂಬವಿಲ್ಲ, ಅವೆಲ್ಲ ಪ್ರತ್ಯಕ್ಷ ಇಲ್ಲ. ರೀತಿಲಿ ನಿಮಗೆ ಗೊತ್ತಾಗಲಿದ್ದು ಹಾಂ. ವಿಷಯ ಪ್ರತ್ಯಕ್ಷ ಹೋಗಿ ಏ ಅರ್ಥ ವಿವಕ್ಷಿತ ಹೈ, ಇದು ಹೇಳೋದು ನಮ್ದು ಅಭಿಪ್ರಾಯ ಅದ. ವಿವಕ್ಷಿತ ಹೈ, ವಿವಕ್ಷಿತ ಸ್ಥಿತಿ ನಿಮಗೆ ವಿವಕ್ಷಿತ ಅಂದ್ರೆ ಪ್ರಮಾತೃ ಚೇತನದು ವಿಷಯದ ಏಕತಾ ವಿವಕ್ಷಿತಿಲ್ಲ ಮ್ಯಾಲ. ಮತ್ತೇನು ಆ ಪ್ರಮಾತೃ ಚೇತನದ ಸತ್ತಾಕ್ಕಿಂತಲೂ ಸತ್ತಾನೇ ಯಾವ ವಿಷಯದ ಸತ್ತ ಇರುವುದೋ ಅದೇ ವಿಷಯ ಪ್ರತ್ಯಕ್ಷ. ಇದು ಹೇಳೋದು ನಮ್ದು ಅಭಿಪ್ರಾಯ ಅದ, ಇದು ಹೇಳೋದು ನಮ್ಮದು ಅಭಿಪ್ರಾಯ ಅದ. ತಿಳಿ ಇಲ್ಲಿ ತನಕ ಗೊತ್ತಾಯ್ತಿಲ್ಲ ಇದು ಹಾಂ. ಅದು ಅವನ ಸಮಾಧಾನ ಮುಗೀತು. ಈಗ ಸ್ವಲ್ಪ ನಿಮಗೆ ಅದವೇ ಉದಾಹರಣೆ ಪಟ್ಟು ಹೇಳೋರಿದ್ದಾರೆ ಬ್ಯಾರೆ. ಹಾಂ, ಘಟಕ ಅಧಿಷ್ಠಾನ ಘಟವಚಿನ್ನ ಚೇತನ. ಘಟಕ ಅಧಿಷ್ಠಾನ ಈ ಘಟಾವಚಿನ ಚೇತನ, ಪಟಾವಚಿನ ಅಚಿನ್ನ. ಅವಚಿನ್ನ ಅಂದ್ರೆ ಇದಕ್ಕೆ ಸಂಬಂಧಿತ ಇಷ್ಟು ಸಂಬಂಧಿ ಅವಚಿನ್ನ ಗಿರಾವ ಮರ್ಯಾದಿತ, ಇಷ್ಟೇ ಮರ್ಯಾದೆ ಇದ್ದುದು, ಇಷ್ಟು ಮರ್ಯಾದೆ ಇದ್ದುದು. ರಜ್ಜು का अधिष्ठान रज्जु अवचिन्न चेतन है. रज्जु का अधिष्ठान रज्जು ಅವಚಿನ್ನ ಚೇತನ ಹೈ. ಹಗ್ಗಕ್ಕೆ ಮರ್ಯಾದೆ ಕೊಟ್ಟಂತ ಹಗ್ಗ ಎಟ್ಟೈತಿ ಅಟ್ ಚೇತನ್, ಹಗ್ಗ ಎಟ್ಟೈತಲ್ಲ ಅಷ್ಟೇ ಚೇತನಕ್ಕೆ. ಆಕಾಶ ಹಂಗೆ ನಾವು ಘಟ ಆಕಾಶ ಅಂತೇವಲ್ಲ, ಘಟಕ್ಕೆ ಜಾಗ ಕೊಟ್ಟಂತ ಎಟ್ಟು ಆಕಾಶವು ಅದು ಘಟ ಆಕಾಶ ಅನ್ರಿ. ಒಳಗಿಂದ ಘಟ ಆಕಾಶ ತುಂಬ, ಮತ್ತು ಹೊರಗಿಂದನೂ ಆಕಾಶ ಘಟ ಇದ್ದಕ್ಕೆ ಉಪಾಧಿ ಪಡ. ಆ ಆಕಾಶ ಜಾಗ ಕೊಟ್ಟದಿಲ್ಲ, ಅದಕ್ಕೆ ಮ್ಯಾಲಿನ ಆಕಾಶ ಘಟ ಅವಚಿನ್ನ ಆಕಾಶ, ಪಟ ಅವಚಿನ್ನ ಆಕಾಶ. ಅವಚಿನ್ನ ಅಂದ್ರೆ ಮರ್ಯಾದಿತ, ಗಿರಾ ಹುವಾ. ಹಾಂ, ರಜ್ಜು ಅವಚಿನ್ನ ಚೇತನೆ. ಈ ರೀತಿ ಸೆ ಎಲ್ಲ ಈ ಮುಂದೆ ಎರಡು ಉದಾಹರಣೆ ಕೊಟ್ಟೆವು. ಘಟ ಅವಚಿನ್ನ ಚೇತನ, ಘಟಕ ಅಧಿಷ್ಠಾನವಾಗಲ್ಪಟ್ಟಂಥ ಯಾವುದು ಘಟ ಅವಚಿನ್ನ ಚೇತನ. ಘಟ ಪಟ ಎಲ್ಲ ಉಪಾಧಿಗಳು ಎಲ್ಲ ತುಂಬ್ಯಾವ, ಘಟಪಟ ಉಪಾಧಿಗಳದಾವ. ಪರಂತು ಆ ಘಟಕ ಮರ್ಯಾದೆ ಇದ್ದಂಥ ಚೇತನ, ಚೇತನ ಎಲ್ಲ ಕಡೆ ವ್ಯಾಪಕ ಅದನ್ನೇ. पण ಘಟ ಉಪಾಧಿ ಇದ್ದಂಥ ಚೇತನ, ಹಿಂಗೆ ಉಪಾಧಿ ಇರ್ತೀವಿ ಅವಚಿನ್ನ ಬಂದು ಅವಚಿನ್ನ ಚೇತನ. इस रीति से
सकल विषयन का अधिष्ठान विषयावच्छिन्न चेतन है। इस रीति से सकल विषयन का अधिष्ठान ವಿಷಯವಚ್ಛಿನ್ನ ಚೇತನ ಹೇ. ಈ ರೀತಿಯಿಂದ ಎಲ್ಲ ವಿಷಯಗಳು ಯಾವುದು ವಿಷಯ ತೋರಿ. ಈಗ ಈ ಏನು ಮಡಿ ಅದ, ಈ ಮಡಿ ಅದಲ್ಲ, ಮಡಿ, ಆ ಮಡಿ ನೀರ ಅದ. ಈ ಮಡಿಗೆ ಸಂಬಂಧಪಟ್ಟಂತ ಯಾವ ಚೇತನ ಮಡಿ ಅಂದರೆ ವಿಷಯ. ಆ ವಿಷಯದ ಅಭೇದ ಆಗುವುದಿಲ್ಲ ಅಂದಿದವ. ಪರಂತು ಆ ವಿಷಯವಚ್ಛಿನ್ನ ಚೇತನ ಆಯ್ತೇನೆ. ಇಲ್ಲಿ ಎಲ್ಲ ವಿಷಯಗಳದು ಅವಚ್ಛಿನ್ನ ಚೇತನ, ಘಟ ಅವಚ್ಛಿನ್ನ ಚೇತನ, ರಜ್ಜು ಅವಚ್ಛಿನ್ನ ಚೇತನ. ಹಾಗೆ ಈ ರೀತಿ ಸೆ ಸಕಲ ವಿಷಯ ಅವಚ್ಛಿನ್ನ ಚೇತನ. ಯಾವುದೇ ತೋರಿ ವಿಷಯ, ಆ ವಿಷಯಕ್ಕೆ ಹತ್ತಂತ ಮರ್ಯಾದಿದ್ದಂಥ चेतन. इस रीति से सकल विषय का अधिष्ठान विषयावच्छिन्न चेतन है. अधिष्ठान की सत्ता से सकल पृथक अध्यक्ष की सत्ता हुई नहीं. अधिष्ठानದ ಸತ್ತಾಕ್ಕಿಂತಲೂ सकल पृथक अध्यक्ष की सत्ता हुई नहीं. अधिष्ठानದ ಸತ್ತಾಕ್ಕಿಂತಲೂ ಭಿನ್ನ ಅಧ್ಯಸ್ಥ ಸತ್ತಾ ಇರುವುದೇ ಇಲ್ಲ. ಹಗ್ಗದಲ್ಲಿ ತೋರುವ ಹಾವ ಅಧ್ಯಸ್ಥ ಹಾಗ ಏನದ ಅಧ್ಯಸ್ಥ. ಅಧ್ಯಸ್ಥ ಅಂದ್ರೇನು? ಅಧ್ಯಾಸಕ ಯಾನ ವಿಷಯ ಆಗ್ಯದ ಅದು. ಆ ಕಡೆ ಹೋಗ್ಬಿಡೋದು. ಅಧ್ಯಾಸ ಬೇರೆ, ಅಧ್ಯಾಸ ಅಂದ್ರೆ ಲಕ್ಷಣ, ಅಧ್ಯಾಸ ಬೇರೆ, ಅಧ್ಯಸ್ಥ. ಅಧ್ಯಾಸಕ್ಕೆ ವಿಷಯವಾಗಲ್ಪಟ್ಟಂಥದ್ದು ಯಾವುದು ಇರುವುದು ಅದು ಅಧ್ಯಸ್ಥ. ಹೆಂಗ ಆರೋಪಿತ, ಆರೋಪ ಬೇರೆ, ಆರೋಪಿತ ಬೇರೆ. ಆರೋಪ ಮಾಡಲ್ಪಟ್ಟಂತ ವಸ್ತು. ಆರೋಪ ಅಂದ್ರೇನು? ವಸ್ತು ಮೇ ಅವಸ್ತು ಕರಿಕಥನ ಆರೋಪ. ವಸ್ತು ಮೇ ಅವಸ್ತು ಕರಿಕಥನ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ನಾವು ಮಾಡಿ ಹೇಳುತ್ತೇವೆ. ಆ ಗಣಪತಿ ಆರೋಪಿತ. ಆರೋಪ ಅಂದ್ರೆ ಅದಕ್ಕಂತೀರಿ ಒಂದು ಲಕ್ಷಣ, ಒಂದು ನಿಯಮ. ಆರೋಪ ಅಂದ್ರೆ ಆರೋಪ ವಸ್ತು ಮೇ ಅವಸ್ತು ಕರಿಕಥನ ಆರೋಪ. ವಸ್ತು ಏನದ? ಮಣ್ಣದ. ವಸ್ತು ಏನದ? ಮಣ್ಣದ. ಅವಸ್ತು ಏನದ? ಅವೆಲ್ಲ ನಾಮ ಸ್ವಂಡಿ ಹೊಟ್ಟಿ ಇವೆಲ್ಲ ಮಾಡಿಟ್ಟೇವ್ ನೋಡು. ವಸ್ತು ಏನದ? ಮಣ್ಣೆ ಅದ. ವಸ್ತು ಏನದ? ಮಣ್ಣೆ ಅದ. ಪಣ ಅದರಲ್ಲಿ ಅವಸ್ತು ಏನು ಮಾಡಿಟ್ಟೇವ್ ನೋಡು. ಗಣಪತಿ ಎಲ್ಲ ಮಾಡಿಟ್ಟ. ಇದು ನಾಮ ರೂಪ ಎಲ್ಲ ಇದು ಅವಸ್ತು. ಇದಕ್ಕಂತಾರೆ ಅವಸ್ತು. ಅಂದ್ರೆ ನಾವು ಹೇಳೋದೇನು? ಆರೋಪಿತ ಅಂದ್ರೆ ಆರೋಪ ಮಾಡಲ್ಪಟ್ಟಂತ ವಸ್ತು ಗಣಪತಿ. ಹೌದಾ? ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುಗಳನ್ನು ನಾವು ಆರೋಪ ಮಾಡಿ ಹೇಳ್ತೇವಲ್ಲ. ಇವು ನಾಮ ರೂಪಗಳು ಎಲ್ಲ ಆರೋಪ ಮಾಡಿ ಹೇಳ್ತೇವೆ ನಾವು. ಅವು ಇಲ್ಲ. ಇರುವುದು ಒಂದೇ ಮಣ್ಣೆ. ಈ ಗಣಪತಿ ಕುಣಿಸಿರ್ತಾರಲ್ಲ, ಇದೆಲ್ಲ ಮಣ್ಣೆ ಅದು ನೋಡಂದ್ರೆ ನಿಮ್ಮ ಹೊಡೆದೇ ಹಚ್ಚಿರ್ತಾರ. ಹುಚ್ಚಕ್ಕೆ ಹಾಸ್ಪಿಟ್ಲ್ ಕಾಣಿಸಕತ್ತದ ಗಣಪತಿ ಎಲ್ಲ ತಂದಿದೆ ಕೊಂಡು ಎಷ್ಟು 500 ಖರ್ಚು ಮಾಡಿ ನೀವು ಇದೆಲ್ಲ ಮಣ್ಣು ಅಂತ ಹೇಳಕತ್ತಾನ. ಅದೇ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಮಣ್ಣೆ ಅದಂದ್ರ ಹೇಳುದು ಸಿದ್ಧಾಂತ. ಇವು ಯಾವ ತೋರ್ತದಲ್ಲ, ಘಟ ಪಟ ನಾಮರೂಪ ಇವು ಯಾವ ಇಲ್ಲ. ಈಗ ಇಲ್ಲ, ಒಂದೇ ಬ್ರಹ್ಮದು. ಯಾ ನೀವು ಬೇರೆ ಇವೆಲ್ಲ ವಿಷಯಗಳು, ನಾಮರೂಪಗಳು ವಿಷಯಗಳು. ಹೌದಿಲ್ಲ? ಈ ನಾಮರೂಪಗಳು ವಿಷಯಗಳು ಇಲ್ಲ. ಬ್ರಹ್ಮನೇ ಅದ. ಎತ್ತರ ಮನೋಯಾತಿ ತತ್ರ ಬ್ರಹ್ಮದರ್ಶನ. ಅಂದ್ರೆ ಎಲ್ಲ ಕಡೆ ಬ್ರಹ್ಮನೇ ಇದ್ದಾನ ಅಂತ ಹೇಳುದು ವಾಸ್ತವಿಕವಾಗಿ ಶುದ್ಧ ಯಥಾರ್ಥ ಸಿದ್ಧಾಂತ. ಪಣ ಅದು ತಿಳಿಯಲ್ಲ. ಎಲ್ಲರೇ ಯಾವನಿಗೆ ಪೋಡ್ದ ಒಬ್ಬನಿಗೆ ವಾಸ್ತವಿಕ ಇಲ್ರಿ, ಯಾನು ಇಲ್ಲ, ಯಾನಿಲ್ಲ. ಬ್ರಹ್ಮನೇ ಅದ. ಬ್ರಹ್ಮನೇ ಬಿಟ್ಟು ವ್ಯತಿರಿಕ್ತ ಮತ್ತು ಜಗತ್ತಿನೊಳಗೆ ಏನಿಲ್ಲ. ಎಲ್ಲ ಬ್ರಹ್ಮನೇ ಆಗ್ಯಾನ. ಹಂಗೆ ನೋಡಿದ್ರೆ ಇವು ವಸ್ತುಗಳು ಎಲ್ಲಿದ್ದು? ಬ್ರಹ್ಮನೇ ಎಲ್ಲ ವಸ್ತುಗಳು ಆಗ್ಯಾನ. ಬ್ರಹ್ಮ ಅಂದ್ರೆ ಮಾಯ ತಗೊಂಡೇ ಆಗ್ಯಾನ. ಪರಂತು ಎಲ್ಲ ವಸ್ತುಗಳು ಅವನೇ ಅದಾನ. ಪರಂತು ಅದೇನು? ಬ್ರಹ್ಮನೇ. ನಾವು ನೋಡ್ತೇವು ಘಟ, ನೋಡ್ತೇವು ಬ್ರಹ್ಮ ಐತಿ. ಬ್ರಹ್ಮ
ಅಲ್ಲಗತ್ತಿದ ಘಟ ಇದೇ ಭ್ರಾಂತಿ. ಮನಿ ತಗೊಂಡೆ ಸೊಂಡಿ ಎಲ್ಲ ಆಗಿವ್ರಿ. ಹಾ ಈಗ ಮಾಯ ತಗೊಂಡು ಅದಕ್ಕೆ तो पातो ब्रह्म दिसतो ब्रह्म म्हणा लागलाय घट भ्रांती आहे ಅಂತಾರ. ಇರುವುದು ಬ್ರಹ್ಮೆ ತೋರುವುದು ಬ್ರಹ್ಮೆ. ಇದು ಕೊಡ ಅಲ್ಲಕತೆ ನೀವು, ಇದು ಭ್ರಾಂತಿ ಅಂತಾರ. ವ್ಯಾವಹಾರಿಕ ಭ್ರಾಂತಿ, व्यावहारिक तीसरी का अधिष्ठान की सत्ता से पृथक अध्यस्त की सत्ता होवे नहीं. ಅಧ್ಯಸ್ತದ ಸತ್ತಾ ಆ ಅಧಿಷ್ಠಾನ ಸತ್ತಾದಕ್ಕಿಂತ ಭಿನ್ನಮತಿ ಇಲ್ಲ. ಹಗ್ಗದ ಯಾವ ಇರುವಿಕೆ ಅದ, ಆ ಹಗ್ಗದ ಇರುವಿಕೆಗಿಂತಲೂ ಭಿನ್ನ ಹಾವಿನ ಇರುವಿಕೆ ಇಲ್ಲ. ಇಲ್ಲ ಹಾವಿಲ್ಲ, ಹಾವು ಇಲ್ಲವೇ ಇಲ್ಲ, ಹಾವಿನ ಇಲ್ಲವೇ ಇಲ್ಲ. अध्यस्त की किंतु अधिष्ठान की सत्ता ही अध्यस्त की सत्ता होवे. अधिष्ठान की सत्ता ही सत्ता होवे. या ते विषय व चिन्ह चेतन की सत्ता से विषय की पृथक सत्ता नहीं है. ನೋಡ್ರಿ, ಅವ ವಿಷಯದ ಅಭೇದ ಅಂತ ಹೇಳಿದ. ಈಗ ಇವ್ರು ಅಂತಂದ್ರು, ಆದ್ರಿಂದ ಆ ವಿಷಯ ಅವಚ್ಛಿನ್ನ ಚೇತನ, ಬರೀ ವಿಷಯ ಅಲ್ಲ, ವಿಷಯಕ್ಕೆ ಅವಣಪಟ್ಟಂತ ಚೇತನದ ಸತ್ತಾದಕ್ಕಿಂತಲೂ ಆ ವಿಷಯದ ಪ್ರತ್ಯಕ್ಷ ಸತ್ತಾ ಇಲ್ಲ. ಈಗ ಏನಿದು ಈ ವಿಷಯದ ಇದಕ್ಕೆ ಹತ್ತಲ್ಪಟ್ಟಂತ ಯಾವ ಚೇತನದ, ಈ ಚೇತನದ ಇರುವಿಕೆಗಿಂತಲೂ ಇದರ ಮತ್ತೆ ಭಿನ್ನ ಸತ್ತಾ ಇಲ್ಲ. ಇದ್ರ ಸತ್ತಾ ತಗೊಂಡೇ ತೋರ್ಲಕತ್ತ, ವಾಸ್ತವಿಕ ಇದಿಲ್ಲ. ತೋರ್ಲಕತ್ತ. ಹಂಗ ಬ್ರಹ್ಮನ ಇರುವಿಕೆ ತಕ್ಕೊಂಡನೇ ಮಾಯಾ ಇರುವಿಕೆ ಆಗ್ಲಿಕ್ಕೆ. ಮಾಯಾದ ಅಸ್ತಿತ್ವ ಇಲ್ಲ. ಇವು ಘಟಪಟಾದಿಗಳು ಕಾರ್ಯ ಅದಾವ. ಘಟಾಪಟ ಏನದಾವಲ್ಲ, ಏನು ಘಟಾಪಟ ಏನು ತೋರ್ಲಕತ್ತ, ಇವೆಲ್ಲ ಇವು ಕಾರ್ಯ ಅದಾವ. ಕಾರ್ಯ ಮಾಯಾ ಕಾರಣದ, ಮಾಯಾನ ಜಗತ್ತಿಗೆ ಕಾರಣದ, ಮಾಯಾ ಜಗತ್ತಿಗೆ ಕಾರಣ. ಆ ಮಾಯೆಯಲ್ಲೇನೇ ಅಸ್ತಿತ್ವವಿಲ್ಲ. ಸ್ವತಃ ಸತ್ತ ಇರುವಿಕೆ ಇಲ್ಲ. ಯಾಕಿಲ್ಲ? ನಿಮಗೆ ಒಂದು ವೇಳೆ ಬ್ರಹ್ಮಜ್ಞಾನ ಆಯ್ತಂದ್ರೆ ಅದು ಹೋಗ್ಬಿಡ್ತದೆ, ಬಾಧ ಆಗ್ಬಿಡ್ತದೆ. ಸ್ವತಃ ಸತ್ತ ಇರುವಿಕೆ, ಸತ್ತ ಹೆಂಗ್ ಬ್ರಹ್ಮಂದು ಸತ್ತ ಅಸ್ತಿತ್ವ, ಸತ್ತ ಅಸ್ತಿತ್ವಕ್ಕೇನೆ ಯಾವುದು ಮೂರು ಕಾಲಗಳಲ್ಲಿ ಬಾಧ ಆಗುವುದಿಲ್ಲ ನೋಡು, ಅದಕ್ಕೆ ಸತ್ತ ಅಂತ ಮಗ. ಯಾವುದು ಮೂರು ಕಾಲಗಳಲ್ಲಿ ಬಾಧ ಆಗಲ್ಲ, ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಬಾಧ ಆಗ್ತದೆ ಸತ್ತ ಇರುವಿಕೆ. ಪ್ರತಿ ಜ್ಞಾನ ಆಗ ಬಾಧ ಆಗ್ತದೆ ಮಾಯಾ. ಮಾಯಾ ಜ್ಞಾನ ಇರ್ತದೇನು? ನಿಮ್ಗೆ ಜ್ಞಾನ ಆದ ಕೂಡಲೇ ಬ್ರಹ್ಮಾಸ್ಮಿ, ಮತ್ತೆ ಅದು ಸತ್ತ ಐತಿ, ಅದಕ್ಕೆ ಸತ್ತ ಆಗ್ತೀರೇನು? ಅದಕ್ಕೆ ಈ ಮಾಯೆಯಲ್ಲೇನೂ ಕೂಡ ಅಸ್ತಿತ್ವವಿಲ್ಲ. ಆ ಬ್ರಹ್ಮನ ಅಸ್ತಿತ್ವ ತಗೊಂಡೆ ತಾನು ಅಸ್ತಿತ್ವ ಆಗ್ಯದ. ಮತ್ತು ಯುವಕರಲ್ಲಿ ಅಸ್ತಿತ್ವ ಮಾಡ್ಯಾರ. ನಮಗೆ ಹುಚ್ಚಿ ಹಿಡಿಸ್ಯಾರ ಎಲ್ಲರಿಗೆ. ವ್ಯಾವಹಾರಿಕ ಅಧ್ಯಾಸ, ಮೂಲ ವಿದ್ಯಾ, ವ್ಯಾವಹಾರಿಕ ಅಧ್ಯಾಸ. किंतु अधिष्ठान की सत्ता ही अध्यस्त की सत्ता होवे. या ते विषय व चिन्ह चेतन की सत्ता से विषय की प्रत्यक्ष सत्ता नहीं है. विषय मतलब मेरे इरुविके ಇಲ್ಲ. और अंतःकरण की वृत्तिय द्वारा, अंतःकरण वृत्ति द्वारा प्रमातृ चेतन का विषय चेतन से अभेद होवे. अंतःकरण वृत्तिय द्वारा प्रमातೃ ವೃತ್ತಿ ಹೊರಬತ್ತಂದ್ರೆ ಪ್ರಮಾತೃ ಚೇತನ ಬರ್ತಾನೆ. ಸಾಕ್ಷಿ ಮತ್ತು ಪ್ರಮಾತೆ ಇಬ್ರು ಹೊರ ಬರ್ತಾರೆ. प्रमातृ चेतन का विषय चेतन से अभेद होवे. तब प्रमातृ चेतन भी विषय चेतन से अभिन्न हुआ. विषय का अधिष्ठान होवे है. ನೋಡಿ, ಅಂತಃಕರಣ ಕಿ ವೃತ್ತಿಯ ದ್ವಾರ ನೋಡ್ರಿ, ಅದು ವಿಷಯಕ್ಕೆ ಪ್ರತ್ಯಕ್ಷ ಸತ್ತಾ ನೈ ಅದಲ್ಲ, ಅದು ಸ್ವಲ್ಪ ಕೌನ್ಸ್ ಮಾಡ್ರಿ. विषया व चिन्ह चेतन की सत्ता से विषय की प्रत्यक्ष सत्ता नहीं है. ಅದೇ ಸ್ವಲ್ಪ ಕೌನ್ಸ್ ಮಾಡ್ರಿ. ಅಂದ್ರ ಎಲ್ಲಿದ ಕೌನ್ಸ್? ಅಲ್ಲಿ ಎಲ್ಲಿದ ಅದ? ಅದೇ ಈಗ ನಿಮ್ಗೆ ಅದು ಬಿಡಿಸಿ ಹೇಳ್ತಾರದು. ಅವು ಏನು ಜರುತ್ತಿಲ್ಲ. ಈಗ ಅಂತಃಕರಣ ಕಿ ವೃತ್ತಿಯ ದ್ವಾರ, ನಮ್ಮ ಅಂತಃಕರಣ ವೃತ್ತಿಯ ದ್ವಾರ ಒಳಗೆ ಒಂದೇ ಅಂತಃಕರಣ. ಆ ವೃತ್ತಿಗೆ ಆಶ್ರಯ ಅದ. ವೃತ್ತಿಗೆ ಆಶ್ರಯ ಅಂತಃಕರಣ, ವೃತ್ತಿಗೆ ಆಶ್ರಯ ಅಂತಃಕರಣ.
ಆ ಅಂತಃಕರಣ ಹೊರಗೆ ಬತ್ತಂದ್ರೆ ವೃತ್ತಿ. ಆ ಚೇತನಕ ವೃತ್ತಿ ಸಂಬಂಧ ಐತಂದ್ರೆ ಜ್ಞಾನ. ಚೇತನಕ ವೃತ್ತಿ ಸಂಬಂಧ ಐತಂದ್ರೆ ಜ್ಞಾನ. ಆ ಅಂತಃಕರಣ ವೃತ್ತಿ ಯಾವ ಅಂತಃಕರಣಕ್ಕೆ ವೃತ್ತಿಯ ದ್ವಾರ ಪ್ರಮಾತೃ ಚೇತನಕ ಅಂದ್ರೆ ಚೇತನ ಹೊರಗೆ ಬರಲ್ಲ. ಅಂದ್ರೆ ಈಗ ಸುಮ್ಮನೆ ಕುಂತಂದ್ರೆ ಯಾರು ನೋಡ್ಬೇಕಂತ ಹೊರಗೆ ಬಂದ್ರೆ ನೋಡ್ಬೇಕು ಸಂಬಂಧ ವೃತ್ತಿಯ ದ್ವಾರ. ಹ್ಯಾಂಗ ಕೆರೆ ನೀರು ಒಳಗೆ ಕೆರೆಗೆ ಅದಾವ, ಅಲ್ಲಿ ಅದಾವ, ಹೌದಿಲ್ಲ? ಮಡಿನೂ ಅಲ್ಲಿ ಅದ. ಹೊರತು ಕಾಲುವೆ ಇರ್ಲಾರ್ದೆ ಕೆರೆಯಾಗ ಬಾಯಾಗ ನೀರು ಬಾಯಾಗ ಅದಾವ. पण ನಾವು ಇಂಜನ್ ಹಚ್ಚಿದ ಮಟ್ಟಿನೂ ಹುಡಿಲ್ಲ, ಏಕ್ದಮ್ ಮಡಿಗೆ ಹೋಗಿ ನೀರು ತಂತಾನೆ ಆತವನು. ಹಂಗೆ ಸುಮ್ಮನೆ ಕುಂತೀವ ಚಿತ್ತ ಚೈತನ್ಯ ಪ್ರಮಾತರು ಸುಮ್ಮನೆ ಕುಂತಂದ್ರೆ ಏನು ವಿಷಯಗಳದ್ದು ಅದೇದೆಲ್ಲ ವಿಷಯ ಇಲ್ಲ, ಎಲ್ಲ ತಾನೇ ಅದ. पण ಯಾವ ಕಾಲದಾಗ ಅಂತಃಕರಣ ವೃತ್ತಿಯ ದ್ವಾರ ಚೇತನ ಬರಬೇಕಾದ್ರೆ ವೃತ್ತಿಯ ದ್ವಾರ ಇದು ವೃತ್ತಿಯ ದ್ವಾರ ಪ್ರಮಾತೃ ಚೇತನಕ ವಿಶೇಷ ಅಭೇದ ಹೋವೆ. ಆ ವಿಷಯದೊಡನೆ ಅಭೇದ ಆಗುವುದು. ತಬ ಅವಾಗ ಪ್ರಮಾತೃ ಚೇತನ ಭಿ ಪ್ರಮಾತೃ ಚೇತನೂ ಕೂಡ ವಿಷಯ ಚೇತನ ಸೆ ಅಭಿನ್ನ ಹುವ. ವಿಷಯ ಚೇತನದೊಡನೆ ಅಭಿನ್ನವಾಗಿ ವಿಷಯಿಕ ಅಧಿಷ್ಠಾನ ಹೋವೆ ಹೇ. ವಿಷಯಿಕ अधिष्ठान होवे याते अपरोक्ष वृत्ति के इदम विषय का अधिष्ठान अपरोक्ष वृत्ति के इदम विषय का अधिष्ठान जो प्रमातृ चेतन ताकि सत्ता से विषय की भिन्न सत्ता का अभाव ही प्रमातृ चेतन से विषय का भेद कही है। सो उक्त रीति से संभवे है. उक्त रीति से ಅಂದ್ರೆ ಈಗ ಅಂತಃಕರಣ की ವೃತ್ತಿ द्वारा ಪ್ರಮಾತೃ ಚೇತನದು ವಿಷಯ ಚೇತನದೊಡನೆ ಅಭೇದ ಆಗುವುದು. ಆವಾಗ ಆ ಪ್ರಮಾತೃ ಚೇತನದು ಕೂಡ ಆ ವಿಷಯ ಚೇತನದೊಡನೆ ಅಭಿನ್ನ ಆದಾಗ ವಿಷಯದ ಅಧಿಷ್ಠಾನ ಆಗುತ್ತಾನೆ. ವಿಷಯದ ಅಧಿಷ್ಠಾನ ಆಗುತ್ತಾನೆ. ವಿಷಯಕ ಅಧಿಷ್ಠಾನ ಹೋವೇ ಇದು. ಆದ್ದರಿಂದ अपरोक्ष वृत्ति के विषय का ಅಂದ್ರೆ ಇದು ಹೇ ಘಟ ಹೇ ಇದಂ ಅಂದ್ರೆ ರಜ್ಜು ರಜ್ಜುದು ಇದಂ ಏನೇನು ಈಗ ಬೆಳ್ಳಿನ ಬೆಳ್ಳಿ ಹುಟ್ಟಿಲ್ಲ ಬೆಳ್ಳಿ ಇದು ಬೆಳ್ಳಿ ಅಂತೇಳಿ ಇದಂ 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 ಎದ್ರದು ಬ್ರಹ್ಮ ಇದಂ ಈ ದೃಷ್ಟಾಂತ ಒಳಗ ಇದಮ ಹಗ್ಗುದು ಇದಮ ಹಗ್ಗುದು ಅಂತಃಕರಣೋತಿ ನೇತ್ರ ದ್ವಾರ ಹೋದ ಕೂಡಲೇ ಆ ದೋಷ ಋಣದಿಂದ ಆ ಹಗ್ಗದ ಇದಮಾಕಾರ ಆಯ್ತು. ಇದಮ್ ಇಟ್ಟೆ ಇದಮ್ ಇದು ಪ್ರಮ ಇದಮ್ ಇದು ಪ್ರಮ ಇದಮ್ ಭ್ರಮ ಅಲ್ಲ ಇದಮ್ ಪ್ರಮ ಹೌದಿಲ್ಲ. ನಂತರ ಆ ಇದಮಾಕಾರ ವೃತ್ತಿ ಉಪೀತಿ ಚೇತನ ಆಶ್ರಿತ ಇರುವ ಅವಿದ್ಯಾದ ತಮೋಗುಣ ಬೆಳ್ಳಿ ಹಾವಾಯಿತು. ವಿಷಯ ಬೆಳ್ಳಿ ಹಾವ ಹೌದಿಲ್ಲ. ಪರಂತು ಈ ಇದಮಕ್ಕೆ ಸಂಬಂಧ ಆದ ಕೂಡಲೇ ಇದಮ್ ಸಂಬಂಧ ಆಗಬೇಕು. ಇದಮ್ ಅಂದ್ರೆ ಇದು ಬೆಳ್ಳಿ, ಬೆಳ್ಳಿಯಲ್ಲಿ ಇದಮಿಲ್ಲ, ಬೆಳ್ಳಿಯಲ್ಲಿ ಇದಮಿಲ್ಲ. ಈ ಇದಮ ಭಿನ್ನದ ಇದರ ಇದಮ ಸತ್ತ ತಕ್ಕೊಂಡೆ ಇದು ಬೆಳ್ಳಿ, ಬರೀ ಬೆಳ್ಳಿ ಹಾವ ಹಿಂಗಂತಾರೆ. ಇದು ಬೆಳ್ಳಿ ಅಂತಾರೆ ಇಲ್ಲ, ಬರೀ ಬೆಳ್ಳಿ ಅಂತಾರೆ ಯಾರು. ಇದು ಬೆಳ್ಳಿ ಅಂದ್ರೆ ಇದಮ ಸತ್ತ ತಕ್ಕೊಂಡೇ ಬೆಳ್ಳಿ ಸತ್ತ ಆದ ಹೊರತಾಗಿ ಆ ಬೆಳ್ಳಿಯಲ್ಲಿ ಇರುವಿಕೆ ಇಲ್ಲ ಇತ್ತಿಲ್ಲ. ಹಂಗೆ ಇಲ್ಲಿ ಆದರೂ ಕೂಡ ಆ ಪ್ರಮಾತೃ ಚೇತನದ ಸತ್ತ ತಕ್ಕೊಂಡು ಯಾವ ವಿಷಯದೊಡನೆ ಅಭೇದ ಆಗ್ತದಲ್ಲ, ಘಟ ಪಟ ಯಾವ ವಿಷಯ ಸತ್ತ ಇಲ್ಲಿ ಅಭೇದ ಆಗ್ತದ, ಆ ವಿಷಯದು ಇಲ್ಲಿರುವ ಘಟಕ ಪಟಕ ಏನದಲ್ಲ ಹೊರಗಿನ ಯಾವ ಚೇತನ ಇದು ಪ್ರಮಾತೃ ಚೇತನ, ಪ್ರತಿ ಉಪಿ ಚೇತನ, ಈ ವಿಷಯ ಉಪಿ ಚೇತನ ಸ ಐಕ್ಯ ಪ್ರತ್ಯಕ್ಷ ಆಯ್ತು. ಅದಕ್ಕೆ ನಾವು ವಿಷಯದ ಪ್ರತ್ಯಕ್ಷ ಅಂತ ಹೇಳ್ತೀವಿ. ಚೇತನ ಈಗ ಬಂದು ಇಲ್ಲಿ ಸಂಬಂಧ ಆಗ್ಯದ, ಈಗ ಆಗಿದಿಲ್ಲ. ಅಂದಮೇಲೆ ವಿಷಯದ ಪ್ರತ್ಯಕ್ಷಕ್ಕೆ ಕಾರಣ ಏನು? ಈ ವಿಷಯ ಪ್ರಮಾತೃ ಚೇತನ ಮತ್ತು ಈ ವಿಷಯ ಚೇತನ ಎರಡು ಒಂದೇ ಅದು ತಿಳ್ತೀನಿ. ಅವಾಗೆ ಆ ವಿಷಯದ ಪ್ರತ್ಯಕ್ಷ ಆಗ್ತದೆ. ವಾಸ್ತವಿಕ ನೋಡಿದ್ರೆ ಯಾವುದರದು ಆವರಣ ಶುದ್ಧ
ಶಾಸ್ತ್ರ ಹೇಳೋದು ಶುದ್ಧ ರೀತಿಯಿಂದ ಯಾವುದರಲ್ಲೂ ಆವರಣ ಭಂಗ ಆಗಿರುವುದೋ ಅದರನ್ನೇ ಪ್ರತ್ಯಕ್ಷ ಆಗುತ್ತದೆ. ಇದು ಇದು ಇದೇನು ಅಂತ ನೋಡೋಕೆ ಹೋದ ಕೂಡಲೇ ಇದ್ರ ಮೇಲೆ ವೃತ್ತಿ ಹೊರಗೋಯ್ತು, ವೃತ್ತಿ ಆವರಣ ಭಂಗ ಮಾಡ್ತು, ಇದು ಕಾರಣ ಅಂತ ನಾವು ತಿಳಿದೆವು. ಹೌದಿಲ್ಲ? ನಾವು ವಾಸ್ತವಿಕ ಇದು ಏನಂತೇವಲ್ಲ ಇದರಾಗ ಪಂತು ಇದ್ರ ಮೇಲೆ ಚೇತನದ ಆವರಣ ಭಂಗ ಆದರನೇ ವಿಷಯ ಪ್ರತ್ಯಕ್ಷ ಅಂತ ಹೇಳ್ತಾರೆ ಅವರು. ಆವರಣ ಎದಕ್ಕೆ ಮಾಡ್ಯದ ನಿಮ್ಗೆ? ಈ ವಸ್ತುಕ್ಕೆ ಆವರಣ ಮಾಡಿಲ್ರಿ. ಈಗ ಮಾಯಾ ಅವಿದ್ಯಾ ಏನದಾವಲ್ಲ, ಮಾಯಾ ಈ ಸೃಷ್ಟಿಯನ್ನು ಉತ್ಪತ್ತಿ ಮಾಡೈತಲ್ಲ, ಸೃಷ್ಟಿ ಕಟು ಎಲ್ಲ ವಸ್ತುಗಳು ಉತ್ಪತ್ತಿ ಮಾಡಿದ್ರ ಸ್ವಭಾವತಃ ಅವು ಹುಟ್ಟುವಾಗಲೇ ಜಡ ಅದ, ಹುಟ್ಟುವ ಜಡ. ಮತ್ತು ಅದಕ್ಕೆ ಮುಚ್ಚೋದು ಜ್ಞಾನ ಪ್ರಯೋಜನ ಅಂತಾರ ವಾಸ್ತವಿಕ ಶುದ್ಧ. ಮುಂದೆ ಹೇಳ್ತಾರ ಶುದ್ಧ ಅದ್ವೈ ಸಿದ್ಧಾಂತ. ಈಗ ಅವ್ರು ಹೇಳ್ತಾರೆ, ಈಗ ಯಾವ ರೀತಿ ಒಬ್ಬ ಕುಡ್ಡ ಧೃತರಾಷ್ಟ್ರ ನೋಡ್ರಿ ಮಹಾಭಾರತ ದುರ್ಯೋಧನ ತಂದಿ ಅದಕ್ಕೆ ಅವನು ಕಣ್ಣು ಕಟ್ರಿ, ಮೊದಲೇ ಕುಡ್ಡನ ಒಂದು ಕಣ್ಣು ಕಟ್ಟದೆ ಅಂತ ಜರುತ್ತೈತ್ರಿ. ಮತ್ತೆ ಕಣ್ಣು ಕಟ್ಟಿ ಕಣ್ಣು ಯಾವ್ದು ಕಣ್ಣು ಕಟ್ಟಿ ಮೊದಲೇ ಕುಡ್ಡನ ಮತ್ತೊಂದು ಕಣ್ಣು ಕಟ್ಟದೆ ಅಂತ ಜರುತ್ತದ. ಹಂಗಾಗಿ ಇವು ಮೊದಲೇ ಜಡ ಇದಕ್ಕೆ ಯಾಕೆ ಆವರಣ ಮಾಡ್ತದ ಮಾಯಾ? ಆ ಯಾವ ಆ ವಿಷಯಗಳು ಅದಾವಲ್ಲ, ವಿಷಯ ಆ ವಿಷಯದ ಚೇತನ ಅದಕ್ಕೆ ಆವರಣ ಮಾಡ್ಯದ, ಅದಕ್ಕೆ ಆವರಣ ಮಾಡೈತಿ, ಆವರಣ ಮಾಡೈತಿ. ಅದು ಆವರಣ ಹೋಯ್ತಂದ್ರೆ ಎದ್ರ ಪ್ರತ್ಯಕ್ಷ ಐತಿ ನಿಮ್ಗೆ? ಚೇತನದೇ, ಚೇತನದೇ ಪ್ರತ್ಯಕ್ಷ. ಪರಂತು ಈಗ ನಿಮ್ಗೆ ಚೇತನದ ಪ್ರತ್ಯಕ್ಷ ಅಂದ್ರೆ ಚೇತನದ ಆತನು ಕೊಡ ತೊಂಬ ಚೇತನ ತರ್ತೀರಿ, ಕೊಡ ಅದು ಕೊಡ ತೊಂಬ ಚೇತನದ ವ್ಯವಹಾರ ಆಗೋ ಸಲುವಾಗಿನೇ ಇದು ಮಾಡಬೇಕು. ಕೊಡ ವ್ಯವಹಾರ ಬೇಕಲ್ಲ. ಈ ಚೇತನದಲ್ಲಿ ವ್ಯವಹಾರ ಆಗ್ಬೇಕಾಗಿದ್ರೆ ವ್ಯವಹಾರ ಆಗ್ಬೇಕಾಗಿದ್ರೆ ಇದು ಬೇಕೇ. ಕೊಡ ತೊಂಬ ಅಂತೇವೆ ಅಂದ್ರೆ ನಾನು ಚೇತನ ತರ್ತೀರಿ ಇಲ್ಲ. ಆವರಣ ಭಂಗವಾಗಿದ್ರೆ ಇದು ಕೊಡ ತೊಂಬ ಅಂದ ಕೂಡಲೇ ವ್ಯವಹಾರ ಆಗ್ತದೆ. ತಿಳಿತಿಲ್ಲ? विषय चेतन से अभिद होवे तब परमात्म चेतन भी विषय चेतन से अभिन्न हुआ विषय का अधिष्ठान होवे है. ವಿಷಯದ ಅಧಿಷ್ಠಾನ ಆಗುತ್ತಾನೆ. ವಾಸ್ತವಿಕ ನೋಡಿದ್ರೆ ಅವ್ರದ್ದು ಹೇಳೋದು ಅಭಿಪ್ರಾಯ ಅಂದರೆ ಈಗ ಇಲ್ಲಿ ಪ್ರಮಾತೃ ಚೇತನ ಅಂದರೆ ವೃತ್ತಿ ಉಪ್ಪಿ ಸಾಕ್ಷಿ ಚೇತನ ಅಂತೂ ಇಲ್ಲೇನು ಬರಲ್ಲ. ಸಾಕ್ಷಿ ಚೇತನೆ ಅಂದ್ರೆ ಯಾವ ಕಾಲದಲ್ಲಿ ನಿಮ್ಗೆ ಹಿಂದಕ್ಕೆ ಹೇಳಿತ್ತು ನೋಡ್ರಿ ಯಾರ ಮೇಲೆ. ಈಗ ಇದು ಘಟ ವೃತ್ತಿ ಹೋಗಿ ಆವರಣ ಭಂಗ ಮಾಡ್ತು, ವೃತ್ತಿ ಆವರಣ ಭಂಗ ಮಾಡ್ತು, ಹೌದಲ್ಲ? ಇದು ಘಟ ಅಂತ ಚಿದಾಭಾಸ ತಿಳಿದ. ಅಲ್ಲಿ ಹಿಂದೆ ಸಾಕ್ಷಿ ಇದ್ರೂ ಕೂಡ ಸಾಕ್ಷಿ ಕೆಲಸ ಇಲ್ಲ. ಸಾಕ್ಷಿ ಹಿಂದೆ ಅದಾನ, ಇವ ಏನ್ ಮಾಡ್ಲಕತ್ತಾನ ನೋಡ್ಲಕತ್ತಾನ, ಹೌದಲ್ಲ? ಇವನ್ ಹಿಂದಿದ್ದಾನ ಚೇತನ ಅಂದ್ರೆ ಸಾಕ್ಷಿ. ಇವ ಮುಂದನ ಚಿದಾಭಾಸ ಇದು ಕೊಡ ಅಂತ ತಿಳಿದ. ಇವನೇನು ಕೆಲಸ ಇಲ್ಲ. ಯಾವ ಕಾಲದಾಗ ಈ ಚಿದಾಭಾಸ ವೃತ್ತಿ ಅವನ ಭಂಗ ಮಾಡಲಿಲ್ಲ, ಈ ಚಿದಾಭಾಸ ಇದು ಕೊಡ ಅಂತ ತಿಳಿಲಿಲ್ಲ, ಸಾಕ್ಷಿ ಏನಿದ್ದನು ಆ ಸಾಕ್ಷಿ ಚೇತನ ಆಶ್ರಿತರು ಅವಿದ್ಯಾನೇ ತಾಬಡ್ತೋಗ ಆ ವಿಷಯದ ಜ್ಞಾನ ಐತಿ. ಅಂದ್ರೆ ಇನ್ನು ಸಾಕ್ಷಿ ಅಂದ್ರೆ ಬೆಳ್ಳಿ ಜ್ಞಾನ ಸಾಕ್ಷಿ ಪ್ರಕಾಶದಾಗ ತೋರ್ತಾವ. ಭ್ರಾಂತಿ ಸಾಕ್ಷಿ ಭಾಷೆ ಅಂದ್ರೆ ಪ್ರಮಾತನ ಕೆಲಸ ಅಲ್ಲಿ ಆಗ್ಲಿಲ್ಲ, ಅಲ್ಲಿಂದ ಸಾಕ್ಷಿ ಕೆಲಸ ಆಗ್ತಾವ. ಐತಿಲ್ಲ? ಪರಂತು ಈಗೇನು ಹೇಳ್ಕತ್ತಾರ ಅವರು, ಈಗೇನು ಘಟದಲ್ಲಿ ಇದು ಘಟ ಕೊಡ, ಈ ಕೊಡಕ್ಕೆ ಅಧಿಷ್ಠಾನ ವಿಷಯಕ್ಕೆ ಸತ್ತ ಹೇಳ್ಕೈತೇನೆ ನೀವು. ಈ ಅಧಿಷ್ಠಾನದಲ್ಲಿ ಘಟ, ಈ ಘಟಕ್ಕೆ ಅಧಿಷ್ಠಾನ ಚೇತನ ಬ್ರಹ್ಮ ಇದ್ದಾನ, ವ್ಯಾಪಕ ಚೇತನ ಬ್ರಹ್ಮ ಇದ್ದಾನ. ಹೊರಗಿನ ವ್ಯಾಪಕ ಚೇತನ ಅದಲ್ಲ ಎಲ್ಲ ಕಡೆ, ಇದು ಒಳಗಿನ ಚೇತನ, ಒಳಗೆ ಸಾಕ್ಷಿ ಅಂತಃಕರಣ ಉಪಿ ಚೇತನ, ಹೌದಿಲ್ಲ? ಒಳಗಿದ್ದು ಅಂತಃಕರಣ ಉಪಿ ಚೇತನ ಅಂದ್ರೆ ಸಾಕ್ಷಿ. ಮತ್ತು ಹೊರಗಿನ ಏನು ವ್ಯಾಪಕ ಇದ್ದಲ್ಲ, ಈ ಒಳಗ ಈ ಖೋಲನ ಆಕಾಶ, ಒಳಗಿನ ಆಕಾಶದ ಇದು ಹೊರಗೆ ಬಯಲು ಅದಲ್ಲ, ಆ ಬಯಲು ಬೇರೆ, ಇದು ಆಕಾಶ ಬೇರೆ.
ಹಂಗೆ ಒಳಗಿಂದು ಈ ಯಾವ 4 ಗಾಡಿ ಒಳಗಿದ್ದಂಥ ಆಕಾಶ ಅಂದ್ರೆ ಸಾಕ್ಷಿ ಅಂತಕ್ಕಂಥ ಉಪಾಧಿ ಇದ್ದಂತ. ಪರಂತು ಹೊರಗಿನ ಉಪಾಧಿ ಇಲ್ಲ, ಅದು ವ್ಯಾಪಕ, ಎಲ್ಲ ಕಡೆ ವ್ಯಾಪಕ ನೋಡೋದು ಅದಲ್ಲ. ಹಂಗೆ ಈ ಹೊರಗಿನ ಘಟಪಟಾದಿಗಳಿಗೆ ಅಧಿಷ್ಠಾನ ಬ್ರಹ್ಮಚೇತನ. ಪರಂತು ಬ್ರಹ್ಮಚೇತನ ವಿಷಯ ಎಲ್ಲ ವ್ಯಾಪಕ. ಇದು 3 ಸತ್ತಾನುಸಾರ ವೈಕೊಂಡಿರ್ತದೆ. ವ್ಯಾವಹಾರಿಕ ಪ್ರತಿಭಾಷಿ 3 ಸತ್ತ ತಿಳಿದವಂದ್ರೆ ಬ್ರಹ್ಮಚೇತನ ಅಧಿಷ್ಠಾನ. 2 ಸತ್ತ ತೊಗೊಂಡ್ರಿ ಪ್ರಾತಿಭಾಷಿಕ ಪಾರಮಾರ್ಥಿಕ, ಈ ಬ್ರಹ್ಮಚೇತನ ಅಧಿಷ್ಠಾನ ಬರಲ್ಲ. ಇಂಥವೆಲ್ಲ ನೀವು ಶಾಸ್ತ್ರ ಇಂಥವೇನಿರ್ತಾವಲ್ಲ ಇವೆಲ್ಲ ನೆನಪನ್ನ ಇಟ್ಕೋಬೇಕು. ಇವೆಲ್ಲ ಚಂದ ಎಲ್ಲ ಕಡೆ ಬರಲ್ಲ. ಅಂದ್ರೆ ಈಗ ಇಲ್ಲಿ ಬ್ರಹ್ಮಚೇತನ ವ್ಯಾಪಕ. ಪರಂತು ಪ್ರಮಾತೃ ಚೇತನ ಅಂತಕ್ಕನ ವೃತ್ತಿಯ ದ್ವಾರ ಯಾವ ಕಾಲದಾಗ ಹೊರಗೆ ಹೋದ ಅಂದ್ರೆ ಇದೊಂದು ಬ್ರಹ್ಮಚೇತನ ಇದೊಂದು ಬ್ರಹ್ಮಚೇತನ 2 ಬಂದು ಕೂತಾವ ಇಲ್ಲಿ ಅಂತ ಹಿಂಗಿಲ್ಲ. ಚೇತನ ಒಂದೇ ಚೇತನ ತಿಳಿರಿ. ಚೇತನ प्रमातृ चेतन ताकि सत्ता से विषय की इदम भिन्न सत्ता का अभाव भी प्रमातृ चेतन से विषय का अभेद कहिए. ಅವೇನು ನಾವು ಈ ರೀತಿ ಇದ್ರ ಸಲುವಾಗಿ ಹಿಂಗೆ ಹೇಳಿದ್ದೀವಿ. ಇಲ್ಲಿ ತನಕ ನಿನಗೆ ತಿಳಿತಿಲ್ಲ. ಶಂಕಾದವನಿಗೆ ಕೇಳ್ತಾರೆ, ತಿಳಿತಿಲ್ಲ ನಿನಗೆ? ಶಂಕ ಮಾಡಬೇಡ. ಮತ್ತೆ भिन्न सत्ता का अभाव ही प्रमातृ चेतन से विषय का अभेद कहिए. सो उक्त रीति से संभव है. ಈಗ ನಾವು ಅಂತಃಕರಣ ವೃತ್ತಿಯ ದ್ವಾರ ಪ್ರಮಾತೃ ಚೇತನ ಕಾ ಮ್ಯಾ ಹೇಳಿಲ್ಲ ಸತ್ತಾ ನೈ ವಿಷಯಕ್ಕೆ ಪ್ರತ್ತಾ ಸತ್ತಾ ನೈ ಅಂತ ಕೌಂಸ್ ಮಾಡಂದಿದ್ದು ನಿಮ್ಗೆ ನೈ ಹೈ ಅಲ್ಲಿ ಕೌಂಸ್ ಮಾಡಂದಿಲ್ಲ. ಈಗ ಅವರು ಇಲ್ಲಿ ಅಂತಃಕರಣ ಹಿಡಿದು ಸೋ ಅಂದ್ರೆ ಅದು ಆ ಅಂತಃಕರಣ ವೃತ್ತಿಯ ದ್ವಾರ ಪ್ರಮಾತೃ ಚೇತನದೊಡನೆ ಚೇತನದು ವಿಷಯ ಚೇತನ ಅಭೇದ. ಅವಾಗ ಪ್ರಮಾತೃ ಚೇತನನ್ನೂ ಕೂಡ ವಿಷಯ ಚೇತನದೊಡನೆ ಅಭಿನ್ನ ಆಗುತ್ತಾನೆ. ವಿಷಯಕ ಅಧಿಷ್ಠಾನ ಹೋವೆ, ಆ ವಿಷಯಕ ಅಧಿಷ್ಠಾನ ಆತನ, ವಿಷಯಕ ಅಧಿಷ್ಠಾನ ಆಗ್ತಾನೆ. ಅಧ್ಯಸ್ಥ ವಸ್ತು ಅಧಿಷ್ಠಾನ ಬಿಟ್ಟು ತೋರುವುದಿಲ್ಲ ನೋಡ್ರಿ. ಈಗ ಇನ್ನೊಂದು ಹೇಳೋದು ಹೆಂಗಂದ್ರೆ, ಈಗ ಅಧ್ಯಸ್ಥ ವಸ್ತು ಇವು ಅಧ್ಯಸ್ಥ ಅದಾವು ಎಲ್ಲ ಮೇಘ ಇವೆಲ್ಲ ಅಧ್ಯಸ್ಥ ಭ್ರಾಂತಿ ಆರೋಪಿತ ತಪ್ಪ ತಿಳುವಳಿಕೆ ಎಲ್ಲ ಪರ್ಯಾಯ ಶಬ್ದಗಳು. ಈ ಭ್ರಾಂತಿ ಏನು ಬ್ರಹ್ಮನಿಗೆ ಆಗೈತೋ ಪರಮಾತ್ಮನಿಗೆ ಆಗೈತೋ? ಆ ಬ್ರಹ್ಮ ವ್ಯಾಪಕ ಇದ್ದಾನೆ ಅವನಿಗೆ ಅವನಲ್ಲ ಇವನಿಗೆ. ಅಂದರೆ ಇವೆಲ್ಲ ಅಧ್ಯಸ್ಥ ವಸ್ತುಗಳು ಏನಿದ್ದಾವ ಅಧ್ಯಾಸ ವಿಷಯ ಇವೆಲ್ಲ ಇವನಿಗೆ ಭ್ರಾಂತಿ ಆಗ್ಯದ, ಅವನಿಗೆ ಆಗಿಲ್ಲ. ಅವನಿಗೆ ಆಗಲ್ಲ ಭ್ರಾಂತಿ. ಬ್ರಹ್ಮನಿಗೆ ಭ್ರಾಂತಿ ಇಲ್ಲ, ಜೀವನಿಗೆ ಭ್ರಾಂತಿ. ಹೌದಿಲ್ಲ? ಮತ್ತು ಯಾವ ಕಾಲದಾಗ ಇದಕ್ಕೆ ಅಧಿಷ್ಠಾನ ಆದ ಅಧ್ಯಸ್ಥ ವಸ್ತು ಇದಕ್ಕೆ ತಿಳಿದಂದ್ರೆ ಭ್ರಾಂತಿ ಅವನು ನಿವೃತ್ತಿ ಆಗ್ತದೆ. ಇಲ್ಲಿ ಚೈತನ್ಯ ಅದ. ಅದಕ್ಕೆ ಈ ಪ್ರಮಾತೃ ಚೇತನ ಯಾವ ಕಾಲದಾಗ ಈ ವಿಷಯದೊಡನೆ ಅಭೇದ ಆದಂದರೆ 2 ಚೇತನ ಒಂದೇ ಅಂದಮೇಲೆ ನಿಮಗೇನು ತೋರೋ ಭ್ರಾಂತಿ, ಆ ಭ್ರಾಂತಿ ಹೋಯಿತು. ಇದು ಘಟ ಅನ್ನೋದು ಭ್ರಾಂತಿ ಹೋಯಿತು, ವ್ಯಾವಹಾರಿಕ ಭ್ರಾಂತಿ. ಉಕ್ತ ರೀತಿಸೇ ಸಂಭವೇ. ಉಕ್ತ ರೀತಿಸಿ ಅಂದರೆ ಮೇಲೆ ಹೇಳಲ್ಪಟ್ಟಂತ ಅಂದರೆ ಇದು ಸಂಭವಿಸುವುದು. ನೀನು ಆ ಘಟಾದಿ ಪಟಾದಿಗಳು ಈ ಪ್ರಮಾತೃ ಚೇತನದೊಡನೆ ಅಭೇದ ಅಂತ ಯಾಕೆ ಹೇಳ್ತಿ? ಇದು ಇನ್ನೊಂದು ಶಂಕಾ ಬರೋಬರಿಲ್ಲ. ಶಂಕಾಕ್ಕೆ ಇಷ್ಟೆಲ್ಲ ಸಮಾಧಾನ ಅದ ನೋಡಿ. ಒಂದು ಶಂಕಾಕ್ಕಿಟ್ಟು ಇದು ಈಸು ವಾಸ್ತೆ ಇದೇ ಕಾರಣದಿಂದ, ಇಶಿ ವಾಸ್ತೆ ಇದೇ ಕಾರಣದಿಂದ ಅಪರೋಕ್ಷ ಸ್ಥಳಮೇ. ಈಗ ನೋಡಿ ಸ್ವಲ್ಪ ಜರ ಲಕ್ಷ್ಯ ಕೊಟ್ಟು ಕೇಳಿ, ಇಲ್ಲೇ ಇರ್ರಿ, ನಿದ್ದೆ ಹೊಡಿಬೇಡ್ರಿ. ಇಸಿ ಸ್ವಲ್ಪ ಅಂದರೆ ಲಕ್ಷ್ಯ. ಇವು ವಿಷಯಗಳು ಭಾಳ ಕಠಿಣ, ಭಾಳ ತೆರೆಗೆ ಹಿಡ್ಕೋಬೇಕು. ಅದ್ರ ಸಲುವಾಗಿ ಅಪ್ರಭಾಕರ ಅಂತ ತಿಳಿಯಲ್ಲ, ಕಠಿಣ ಇಷ್ಟೆಲ್ಲ ಹೇಳೋಣ ತಲೆ ಭಾಳ ಆಗ್ತಾವ. ಪಣ ತಿಳ್ಕೊಬೇಕೆ ಅಂದರೆ ಪ್ರಕ್ರಿಯೆ ತಿಳಿದಪ್ಪಲಿಲ್ಲ. ತಿಳಿತಿಲ್ಲ. ಈಗ ನೋಡಿ, ಇಶಿ ವಾಸ್ತೆ ಇದೇ ಕಾರಣದಿಂದ ಯಾವ ಘಟಪಟಾದಿಗಳು ವಿಷಯಗಳು ಪ್ರಮಾತೃ ಚೇತನದು ಅಭೇದ ಆದಾಗ ಇದು ವಿಷಯ ಪ್ರತ್ಯಕ್ಷ ಅಪರೋಕ್ಷ ಅಂತ ನಾವು ಹೇಳ್ತೀವಲ್ಲ, ಇದೇ ಕಾರಣದಿಂದ ಅಪರೋಕ್ಷ ಸ್ಥಳ
ಎಲ್ಲಿ ನಾವು ಪ್ರತ್ಯಕ್ಷ ವಿಷಯ ಪ್ರತ್ಯಕ್ಷ ಅಪರೋಕ್ಷ ಅಂತ ಹೇಳ್ತೇವಲ್ಲ, ವಿಷಯದ ಪ್ರತ್ಯಕ್ಷ ಆಯಿತು, ವಿಷಯ ಪ್ರತ್ಯಕ್ಷ ವಿಷಯ ಅಪರೋಕ್ಷ ಇಂಥ ಸ್ಥಳದಲ್ಲಿ ವೃತ್ತಿ ಕಾ ನಿರ್ಗಮನ ಮಾನ್ಯ ಹೇ. ವೃತ್ತಿಯ ನಾವು ನಿರ್ಗಮನ ಮಾನ್ಯ. ನೀರು ಅಂದ್ರೆ ಹೊರಗೆ, ಗಮನ ಅಂದ್ರೆ ಜಾಣೆ, ಹೊರಗೆ ಹೋಗೋದು ವೃತ್ತಿ. ಎಲ್ಲೆಲ್ಲಿ ವಿಷಯಗಳದ ಅಪರೋಕ್ಷ ಪ್ರತ್ಯಕ್ಷ ಆಗ್ತದಲ್ಲ ಅಂಥ ಸ್ಥಳದಲ್ಲಿ ನಾವು ವೃತ್ತಿದು ಹೊರಗೆ ಹೋಗೋದು ಒಪ್ಪಿದೆವು. ವೃತ್ತಿ ಹೊರಗೆ ಹೋಗಲಿಲ್ಲ ಅಂದ್ರೆ ವಿಷಯದ ಪ್ರತ್ಯಕ್ಷ ಆಗುವುದೇ ಇಲ್ಲ. ಜೈಸೆ ಮತ್ತು ನಿಮ್ಮ ದೃಷ್ಟಾಂತ ಹೇಳ್ತಾರೆ ಅವರು, ಕೂಲಿಗೆ ಸಂಬಂಧವಿನ ತಡಾಗ ಜಲಕಿ ಕೇದಾರ ಜಲಕಿ ಎಕ್ತಾ ಹೋವೇನಿ. ಜೈಸೆ ತಿಥಿ ನಿಮ್ಗೆ ಕೂಲಿಗೆ ಸಂಬಂಧವಿನ ಏನು ಕೂಲಿಗೆ ಸಂಬಂಧವಿನ ಕಾಲುವೆ ಸಂಬಂಧ ಆಗಲಾರದೆ ಹೊರತು ಕೆರೆ ನೀರಿಂದು ಮಡಿ ನೀರಿನದೊಡನೆ ಅಭೇದ ಆಗುವುದೇ ಇಲ್ಲ. ಡೈರೆಕ್ಟ್ ಕೆರೆ ನೀರ ಹೋಗಿ ಮಡಿಗೆ ಆಗ್ತದೆ ಸಂಬಂಧ ನಡವರ್ಗ ಕಾಲುವೆ ಕಾಲುವೆ ಸಂಬಂಧ ಇರಲಾರದೆ ಆ ಕೆರೆ ನೀರಿಂದು ಮಡಿ ಮಡಿದೊಡನೆ ಅಭೇದ ಆಗುವುದೇ ಇಲ್ಲ. ಹಂಗ ಈ ವೃತ್ತಿ ನಡವರ್ಕೆ ಅಂತಕಣ ವೃತ್ತಿ ಅದರ, ಈ ವೃತ್ತಿ ಸಂಬಂಧ ಆಗಲಾರದೆ ಹೊರತು ಪ್ರಮಾತೃ ಚೇತನದು ಈ ವಿಷಯದೊಡನೆ ಅಭೇದ ಆಗುವುದೇ ಇಲ್ಲ. ಅದಕ್ಕೆ ಎಲ್ಲೆಲ್ಲಿ ನಾವು ಏ ಘಟ ಹೇ ಏ ಪಟ ಹೇ ಹಿಂಗೆ ಪ್ರತ್ಯಕ್ಷ ಜ್ಞಾನ ಆಗ್ತದೆ ನಿಮ್ಗೆ. ಆ ವೃತ್ತಿ ಸಂಬಂಧ ಆಗಲಾರದೆ ಪ್ರತ್ಯಕ್ಷ ಆಗೋದಿಲ್ಲ. ಅದಕ್ಕೆ ನಾವು ಅಪರೋಕ್ಷ ಸ್ಥಳದಲ್ಲಿ ಅಂದರೆ ಪ್ರತ್ಯಕ್ಷ ಸ್ಥಳದಲ್ಲಿ ವೃತ್ತಿ ಹೊರಗೆ ಹೋಗೋದು ಒಪ್ಪಿದೆವು. ವೃತ್ತಿ ಹೊರಗೆ ಹೋಗೋದು ಒಪ್ಪಿದೆವು. ತೈಸೆ ವೃತ್ತಿ ಸಂಬಂಧವಿನ ಪ್ರಮಾತೃ ಚೇತನ್ ವಿಷಯ ಚೇತನ್ ಕಿ ಏಕತಾ ಹೋವೇ ನಹಿ. ಅದರಂತೆ ವೃತ್ತಿ ಸಂಬಂಧ ಆಗಲಾರದೆ ಹೊರತು ಪ್ರಮಾತೃ ಚೇತನ ವಿಷಯ ಚೇತನದ ಏಕತಾ ಆಗುವುದೇ ಇಲ್ಲ. ಯಾತೆ जैसे परोक्ष ज्ञान काल में परमात्रु चेतन की और विषय चेतन के भेद थे, परमात्रु चेतन से भिन्न सत्ता वाला विषय होने थे, परमात्रु चेतन से अभिन्न सत्ता वाला विषय नहीं हुए है. विषय नहीं हुए है ಅಂದರೆ ವಿಷಯ ಅಪರೋಕ್ಷ ಸ್ಥಳದಲ್ಲಿ ಮ್ಯಾಲೆ ಹೇಳಿದೆವು ನಾವು ವೃತ್ತಿ ನಿರ್ಗಮನ ಒಪ್ಪಿದೆವು. ವೃತ್ತಿಯ ನಿರ್ಗಮನ ಒಪ್ಪಿದೆವು. ಪರೋಕ್ಷ ಜ್ಞಾನ ಕಾಲಮೆ ಪರೋಕ್ಷ ಜ್ಞಾನ ಆಗೋ ಕಾಲದಲ್ಲಿ ಪರೋಕ್ಷ ಜ್ಞಾನ ಯಾವಾಗ ಆಗ್ತದೆ ಅಂದ್ರೆ ಪರೋಕ್ಷ ಜ್ಞಾನ ಅಂದ್ರೆ ಏನು ಪರೋಕ್ಷ ಜ್ಞಾನ ಏನು ಹೈ 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 ಪರೋಕ್ಷ ಜ್ಞಾನ ಅಂದ್ರೆ ಏನು? ಇದ್ದಾನ आहे ಇದ್ದಾನ ಅಥವಾ आहे आहे ಐತಿ 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 ಏನೈತಿ ಐತಿ सत्वचित्तो आनंद है ऐसा. परोक्ष ज्ञान काल में प्रमातृ चेतन का और विषय चेतन के भेद ಪರೋಕ್ಷ ಜ್ಞಾನ ಕಾಲದಲ್ಲಿ ಪ್ರಮಾತೃ ಚೇತನದು ವಿಷಯ ಚೇತನ ಭೇದದ. ಪ್ರಮಾತೃ ಚೇತನ ಹೋಗಿ ಪರೋಕ್ಷ ಜ್ಞಾನ ಆದಾಗ ಪರೋಕ್ಷ ಜ್ಞಾನ ಆಗ್ಯದ. ಪರೋಕ್ಷ ಜ್ಞಾನ ಇದ್ದಾನ, ಹತ್ತನೇದವ ಇದ್ದಾನ ಎಲ್ಲಿದ್ದಾನೂ ಗೊತ್ತಿಲ್ಲ, ಅದನ್ನೇನು ಕಾಣಿಸ್ಲಿಕ್ಕೆ ಇದ್ದಾನ ಅಂದ್ರೆ ಯಾವ ಕಾಲದಾಗ ನಿಮ್ಮ ಪರೋಕ್ಷ ಜ್ಞಾನ ಆಗ್ತದಲ್ಲ ಆ ಕಾಲದಾಗ ಈ ಪ್ರಮಾತೃ ಚೇತನದು ಇದಕ್ಕೆ ಸಂಬಂಧ ಆಗಲ್ಲ, ಈ ವಿಷಯಕ್ಕೆ ಸಂಬಂಧ ಆಗಲ್ಲ. ಅದಕ್ಕೆ ಪರೋಕ್ಷ ಜ್ಞಾನ ಅದಕ್ಕೆ ಕತ್ತೀರಿ वृत्ति उपीति चेतन विषय उपीति चेतन का जहाँ भेद होवे अथवा एकता नहीं होवे ता परोक्ष कहिए. वृत्ति उपी चेतन विषय चेतನದ ಎಲ್ಲಿ ಅಭೇದ ಆಗುವುದಿಲ್ಲವೋ ಅದಕ್ಕೆ ಪರೋಕ್ಷ ಅನ್ರಿ. ಅದಕ್ಕೆ ಏನನ್ರಿ? ಪರೋಕ್ಷ ಅನ್ರಿ. भिन्न सत्ता वाला विषय नहीं थे, परमात्म चेतन से अभिन्न सत्ता वाला विषय नहीं हुए है. विषय चैतन्य परमात्म चैतन्य अभेद आಗುವುದಿಲ್ಲ, ಅಭೇದ ಆಗುವುದಿಲ್ಲ. परमात्म चैतन्य ವಿಷಯದ ಅಧಿಷ್ಠಾನ ಇಲ್ಲ. परमात्म ಚೈತನ್ಯದ ಅಭೇದ ಇಲ್ಲ. ಅಲ್ಲಿ ಹ್ಯಾಂಗ ನಾವು ಹಿಂದೆ ನಿಮಗೆ ಈ ಪ್ರಮಾತೃ ಚೇತನದು ಈ ವಿಷಯ ಚೈತನ್ಯದೊಡನೆ
ಅಭೇದ ಆದಾಗ ಅದು ಈ ಪ್ರಮಾತೃ ಚೇತನೆಯೇ ಈ ಅಧ್ಯಸ್ಥ ವಿಷಯಕ್ಕೆ ಅಧಿಷ್ಠಾನ. ಅಧ್ಯಸ್ಥ ವಿಷಯ ಕಟಕ ಅಧಿಷ್ಠಾನ. ವಾಸ್ತವಿಕವಾಗಿ ನೋಡಿದ್ರೆ ಬ್ರಹ್ಮಚೇತನ ಇಲ್ಲದ, ಪರಂತು ಈ ಚೇತನ ಹೋದ್ಮೇಲೆ ಅಧ್ಯಸ್ಥ ವಿಷಯಗಳು ಇಲ್ಲಿ ಅಧ್ಯಾಸ ಆಗ್ಯಾವ, ಅವನಲ್ಲಿ ಅಧ್ಯಾಸ ಆಗಿದೆ ಅಂದಮೇಲೆ ಈ ಏನು ಘಟ ಪಟ ವಿಷಯ ಅದಲ್ಲ, ಇದಕ್ಕೆ ಅಧಿಷ್ಠಾನ ಯಾರು ಅಂದ್ರೆ ಪ್ರಮಾತೃ ಚೈತನ್ಯ ಅಲ್ಲ. ಹಂಗೆ ಪರೋಕ್ಷ ಜ್ಞಾನ ಯಾವಾಗ ನಮಗೆ ಆಗ್ತದೆ ಆ ಕಾಲದಾಗ ಆ ಪ್ರಮಾತೃ ಚೇತನವು ಆ ವಿಷಯ ಚೇತನದೊಡನೆ ಅಭೇದಿ ಇಲ್ಲ. ಆದ್ದರಿಂದ ಆ ವಿಷಯಕ್ಕೆ ಪ್ರಮಾತೃ ಚೇತನ ಅಧಿಷ್ಠಾನ ಅಲ್ಲ, ವಿಷಯ ಅಲ್ಲ. म्हणून ಪ್ರಮಾತೃ ಸತ್ತ ಅದಕ್ಕಿಂತ ವಿಷಯ ಸತ್ತ ಭಿನ್ನ ಇರುತ್ತದೆ. ಪ್ರಮಾತೃ ಚೇತನ ಪರೋಕ್ಷ ಜ್ಞಾನ ಕಾಲದಲ್ಲಿ ಹೇಳ್ಕೊತಾರ, ಅಪರೋಕ್ಷ ಜ್ಞಾನ ಕಾಲದಲ್ಲಿ ಹೇಳಿದರು. ಅಪರೋಕ್ಷ ಜ್ಞಾನ ಕಾಲದಲ್ಲಿ ನಾವು ವೃತ್ತಿ ನಿರ್ಗಮನ ಅದ್ರ ಸಲುವಾಗಿ ಒಪ್ಪಿದೆವು. ಪರಂತು ಎಲ್ಲಿ ನಿಮ್ಗೆ ಪರೋಕ್ಷ ಜ್ಞಾನ ಆಗುತ್ತದೆ ಆ ಕಾಲದಲ್ಲಿ ಈ ಪ್ರಮಾತೃ ಚೇತನದ ಯಾನು ಸತ್ತಾಗಿಂತಲೂ ಇದ್ರ ಭಿನ್ನ ಸತ್ತ, ಎರಡೂ ಒಂದಾಗುವುದಿಲ್ಲ, ಭೇದದ. ಅದಕ್ಕೆ ಪ್ರಮಾತೃ ಚೇತನ ಇದಕ್ಕೆ ಅಧಿಷ್ಠಾನ ಆಗುವುದಿಲ್ಲ. ಆ ಪರೋಕ್ಷ ವಿಷಯ ಜೊತೆಗೆ ಆ ವಿಷಯದ ಅಧಿಷ್ಠಾನ ಪ್ರಮಾತೃ ಚೇತನ ಆಗುವುದಿಲ್ಲ. ತಿಳಿಗते भिन्न सत्ता आहे म्हणून परोक्ष आहे. तिथं भिन्न सत्ता ಪ್ರಮಾತೃ ಚೇತನಕ್ಕಿಂತ ವಿಷಯ ಸತ್ತಾ ಭಿನ್ನದ, ಅವ ಅಧಿಷ್ಠಾನ ಆಗುವುದಿಲ್ಲ. ಅದಕ್ಕೆ ಅದು ಅಭೇದನೂ ಆಗುವುದಿಲ್ಲ, ಅದು ಪ್ರತ್ಯಕ್ಷನೂ ಆಗುವುದಿಲ್ಲ. ಆಯ್ತಾ? ತೈಸೆ ವೃತ್ತಿಗೆ ನಿರ್ಗಮನ ವಿನ. ಅದಕ್ಕೆ ನೋಡಿರಿ, ಎಷ್ಟು ಗೊತ್ತಿಲ್ಲ ಪಾಪ. ಸಂಬಂಧಾರ್ಥ ವೃತ್ತಿ ವ್ಯಾಪಕ ಚೇತನ ವಿವರಣಕಾರ ಏನಿದ್ರೆ ವಿವರಣಕಾರ, ವಿದ್ಯಾರಣ್ಯ ವಿವರಣಕಾರ, ವಾಚಸ್ಪತಿ ಅವು ಭಾಳ ನಿಮ್ಮ ತಲೆ ಮೇಲೆ ಹೋಗ್ತಾ ಅಂತೂ ವೃತ್ತಿ ಏನೈತಿಲ್ಲ ನೀವು ಸ್ವಲ್ಪ ನೆನಪಿಡ್ಬೇಕು. ಆವರಣ ಭಂಗಾರ್ಥ ವೃತ್ತಿ, ಆವರಣ ಭಂಗಾರ್ಥ ವೃತ್ತಿ, ಸಂಬಂಧಾರ್ಥ ವೃತ್ತಿ, ಸ್ವಚ್ಛತಾ ಸಂಪಾದನಾರ್ಥ ವೃತ್ತಿ. ಮೂರು ವೃತ್ತಿ ಒಳಗವು, ಮೂರು ವೃತ್ತಿ, ಮೂರು. पर ಸಂಬಂಧ ಎಲ್ಲೆಲ್ಲಿ ಆ ಬಂಧಗಳು. ಸಂಬಂಧ ಅಂದ್ರೇನು? ವಿವರಣಕಾರ ಮತ್ತು ವಿವರಣಕಾರ ಶ್ರೀ ಪ್ರಕಾಶಾಚಾರ್ಯ ವಿವರಣಕಾರ ಅವರು ಯಾವ ಜೀವ ಇದ್ದಾನಲ್ಲ ಅವ ಸತ್ಯ ಇದ್ದಾನ, ವ್ಯಾಪಕ ಇದ್ದಾನೆ. ಒಬ್ಬನೇ ಜೀವ ಒಪ್ಪ್ಯಾರ ಅವರು, ಏಕ ಜೀವವಾದ ಹೋಗ್ಯದ ನಿಮ್ಗೆ ಇವೆಲ್ಲ. ಅದಕ್ಕೆ ಪ್ರಕ್ರಿಯೆ ಮೇಲೆ ಸ್ವಲ್ಪ ಗುರುತಿರ್ಬೇಕು. ಮತ್ತು ಇಲ್ಲಿ ಪರಮಾಚೇತನ ವ್ಯಾಪಕ ಇದ್ದಾಗ ಆ ವಿಷಯಗಳ ಸಂಬಂಧ ಹೆಂಗೆ ಆಗ್ತಾನೆ? ಅವ್ನು ಹೆಂಗೆ ಪ್ರತ್ಯಕ್ಷ ಹೇಳ್ತೀರಿ ನೀವು? ಅಂದ್ರೆ ಅವ್ರ ಹತ್ರ ಸಂಬಂಧಾರ್ಥ ವೃತ್ತಿ, ಇವರೇ ವಿದ್ಯಾರಣ ಅವನ ಮಂಗಾರ್ಥ ವೃತ್ತಿ ಹೇಳ್ಯಾರೆ. ಪರಂತು ನಿಮ್ಮದಲ್ಲಿ ಹೆಂಗ್ರಿ? ನಾವು ಸಂಬಂಧ ಆದಾಗ ಸಂಬಂಧಾರ್ಥ ವೃತ್ತಿ ಒಪ್ತೇವೆ. ಹಾಂ, ಸಂಬಂಧಾರ್ಥ ವೃತ್ತಿ ಒಪ್ಪುತ್ತೇವೆ. ನಿಮ್ಮ ಜನ ಗೊತ್ತಿಲ್ಲ. तैसे वृत्ति के निर्गमन बिना अप्रोक्ष ज्ञान काल में भी भिन्न सत्तावली से होवेगा. ಅದರಂತೆ ವೃತ್ತಿಯ ಹೊರಗ ಹೋಗಲಾರದಾಗ ಅಪರೋಕ್ಷ ಜ್ಞಾನ ಕಾಲದಲ್ಲಿ ಕೂಡ ವಿಷಯ ಭಿನ್ನ ಸತ್ತಾವಲ ಆಗುತ್ತದೆ, ಆಗಬೇಕಾಗುತ್ತದೆ. ವೃತ್ತಿಗೆ ನಿರ್ಗಮನವಿನ ವೃತ್ತಿ ಜರ್ ಕದಾಚಿತ್ ಹೊರಗೆ ಹೋಗದೇ ಇದ್ದರೆ, ಅಪರೋಕ್ಷ ಹೊರಗೆ ಹೋಗಿದ್ರೇ ಅಪರೋಕ್ಷ ವಿಷಯ ಪ್ರತ್ಯಕ್ಷ ಆಗ್ತದೆ. ಹೊರಗೆ ಹೋಗಲಿಲ್ಲ ಅಂದ್ರೂ ಹೊರಗೆ ಹೋದಾಗ ಕೂಡ ಭಿನ್ನ ಸತ್ತಾವಲ ವಿಷಯ ಹೋಗಬೇಕ, ವಿಷಯ ಭಿನ್ನ ಸತ್ತಾವಲ ಆಗಬೇಕು. ಹೆಂಗೆ ಪರೋಕ್ಷ ಜ್ಞಾನದಾಗ ಭಿನ್ನ ಸತ್ತಾರೋ ಹಂಗೆ ನಾವು ವೃತ್ತಿ ಜರ ಒಪ್ಪಲಿಲ್ಲ ಹೊರಗೆ ಹೋಗೋದು ಅಂದ್ರೆ ಅಪರೋಕ್ಷ ಕಾಲದಲ್ಲಿ ಶೂನ್ಯಕ್ಕೆ ವಿಷಯಗಳ ಸತ್ತ ಭಿನ್ನ ಆಗಬೇಕಾಗುತ್ತದೆ, ಭಿನ್ನ ಆಗುವುದಿಲ್ಲ. ಯಾತೆ ವಿಷಯ ದೇಶ ಮೇ ವೃತ್ತಿ ಕಾ ನಿರ್ಗಮನ ಮಾನ್ಯ ಹೇ. ಅದಕ್ಕೆ ವಿಷಯ ದೇಶದಲ್ಲಿ ಈ ವಿಷಯ ಕಟಾಪಟಾದಿ ವಿಷಯ ದೇಶದಲ್ಲಿ ನಾವು ವೃತ್ತಿದು ಹೊರಗೆ ಹೋಗು ಸಂಬಂಧ ಒಪ್ಪಿದೆವು ನಾವು ಅಂದ್ರೆ ಇದು ಪ್ರತ್ಯಕ್ಷ ನಿರ್ಗಮನ ಮಾನ್ಯ. ಈ ರೀತಿಯಿಂದ ಅಯಂ ಸರ್ಪ ಇದಂ ರಜತಂ ಇತ್ಯಾದಿ ಅಪರೋಕ್ಷ ಬ್ರಹ್ಮಜ್ಞಾನ की उत्पत्ति होवे. ಅಯಂ ಸರ್ಪ ಇದಂ ರಜತಂ ಮೊದಲಾದವಳ ಅಪರೋಕ್ಷ ಬ್ರಹ್ಮಜ್ಞಾನ ಉತ್ಪತ್ತಿ ಆಗುತ್ತದೆ. ಇದಂ ಸಂಬಂಧ ಆದ ಕೂಡಲೇ
ಇದಂ ರಜತಂ ಇದಮ್ದು ಅದು ಕೂಡ ಸಂಬಂಧ ಬೆಳ್ಳಿದೊಡನೆ ಸಂಬಂಧ ಆದದ್ರಗನೆ ಬೆಳ್ಳಿ ಇದು ಬೆಳ್ಳಿ ಅಂತ ನಿಮ್ಗೆ ಪ್ರತ್ಯಕ್ಷ ಬ್ರಹ್ಮದ ಪ್ರತ್ಯಕ್ಷ ಜ್ಞಾನ ಆಗ್ತದ. ಬೆಳ್ಳಿ ಪ್ರತ್ಯಕ್ಷ ಜ್ಞಾನ, अप्रोक्ष ब्रह्म परोक्ष ब्रह्म व्यारे. भ्रांति ज्ञान भ्रांति कितने प्रकार की है? 2 प्रकार की. एक परोक्ष ज्ञान अध्यास है, एक अप्रोक्ष ज्ञान अध्यास है. हो गया ना? आरने कल परोक्ष ज्ञान अध्यास है, अप्रोक्ष ज्ञान अध्यास. ಇದು ಬೆಳ್ಳಿ, ಇದು ಅಪ್ರೋಕ್ಷ ಜ್ಞಾನ ಅಧ್ಯಾಸ. ಇದು ಬೆಳ್ಳಿ ಅಂತ ನೋಡಿ, ಇದು ಬೆಳ್ಳಿ, ಇದು ಅಪ್ರೋಕ್ಷ ಜ್ಞಾನ ಅಧ್ಯಾಸ. ಪರಂತು ಬರೀ ಬೆಳ್ಳಿ ಅಂತ ಅಧ್ಯಾಸ ಆಗಲ್ಲ. ಇದು ಬೆಳ್ಳಿ, ಇದು ಬೆಳ್ಳಿ ಮತ್ತು ಅದು ವೃತ್ತಿ ಹೋಗಿ ಸಂಬಂಧ ಆದರೆ ಇದು ಬೆಳ್ಳಿ. ಅವರೇನು ನಿಮಗೆ ಹೇಳೋದು ಹಿಂದೆ ನ್ಯಾಯಿಕರು, ನ್ಯಾಯ ಸೂತ್ರಕಾರ ಗೌತಮರು ಏನಂತಾರ, ನೀವು ಇದು ಬೆಳ್ಳಿ ಅಂತ ಅಂತೀರಿಲ್ಲ, ಇದು ಬೆಳ್ಳಿ, ಇದು ಹಾವ, ಇದು ಬೆಳ್ಳಿ, ಇದು ಹಾವ, ಕಣ್ಣು ಮುಚ್ಚಿ ಅನ್ರಿ ಅವರು ಅಂದ್ರೆ ಹೇಳುವುದೇನು. ವಾಸ್ತವಿಕ ನೋಡಿದ್ರೆ ಶಾಸ್ತ್ರ ಈ ಯಾನ್ ಬೆಳ್ಳಿ ಹಾವ ಅವಿದ್ಯಾವೃತ್ತಿ ಅವರಂತರ ಇದು ನೇತ್ರದಿಂದ ಹುಟ್ಟದ ಇದಮ್ಮ ಇದು ಇಂದ್ರಿಯಜನ್ಯ ಅಂತ ಅನ್ರಿ. ಬ್ರಹ್ಮನು ಕೂಡ ಇಂದ್ರಿಯಜನ್ಯ ಪ್ರಥಮ ಕರದ ಮೊದಲು ಶುರುವಾತಿಗೆ ಹೋಗೈತದು. ಬ್ರಹ್ಮನು ಕೂಡ ಇಂದ್ರಿಯಜನ್ಯನೇ. ಇದು ಬೆಳ್ಳಿ ಅನ್ನೋದು ಜ್ಞಾನ ಭ್ರಾಂತಿ, ಇದನ್ನು ಇಂದ್ರಿಯಜನ್ಯನೇ ಅಂತ ನ್ಯಾಯಿಕರಂತಾರ. ನಾವು ಅದು ಇಂದ್ರಿಯಜನ್ಯ ಎಲ್ಲಿ ತನಕ ಇದಮ್ಮ ಇದಮ್ ಏನಾಯ್ತು, ಇದಮ್ ಇದಮ್ ಏನೋ ಬಿದ್ದೈತಿ, ಏನೋ ಬಿದ್ದೈತಿ, ಹಗ್ಗನೇ ಇದಮಾಕಾರ ಆಯ್ತು, ಇದಮಾಕಾರ ಆಯ್ತು. ಅಲ್ಲಿ ತನಕ ನಮ್ದು ನೇತ್ರವೃತ್ತಿ ಸಂಬಂಧ, ಮುಂದೆ ನೇತ್ರದ ಸಂಬಂಧ ಇಲ್ಲ ಅಂತ ವೇದಾಂತ ಹೇಳ್ತಾರ. ಅವ ಅಂತಾನ ಇದು ಬೆಳ್ಳಿ, ಇದು ಹಾವ ಅಂತ ನೀವು ಅಂದ್ರಿಲ್ಲ. ಮತ್ತು ಕಣ್ಣು ಮುರಿದಾಗ ಅನ್ರಿ ಇದು ಹಾವ ಏನ್ರಿ ಮಾರಾದ್ರ, ಇದು ಹಾವ ಆತರೇನು, ಯಾರು ಆತರೇನು ಅವನ ಅನುಭವ ಬರ್ಬಾರ್ದು. ಕಣ್ಣು ಮುಚ್ಚಿದಾಗ ನಿಮಗ ಇದು ಹಾವ, ಇದು ಬೆಳ್ಳಿ, ಕಣ್ಣು ಮುಚ್ಚಿದ್ರೆ ನೀವು ಅನಿಸ್ತೀರಿ ಅದಕ್ಕೆ ಅಂಜಿದಿಲ್ಲಿ. ಅದು ವಾಸ್ತವಿಕ ನೋಡಿದ್ರೆ ಆ ಅವಿದ್ಯಾವೃತ್ತಿನೇ ಇದು ಬೆಳ್ಳಿ, ಇದು ಹಾವ. ವಾಸ್ತವಿಕ ಇಂದ್ರಿಯಜನ್ಯ ಅಲ್ಲ. अप्रोक्ष इदम अप्रोक्ष ब्रह्मज्ञान की उत्पत्ति होवे ता ब्रह्म से अव्यवीत पूर्व काल में ता अली ब्रह्म आवक्किंत ब्रह्म से ब्रह्मक्किंतलू अव्यवीत व्यवीत अंद्र दूर समीप व्यवीत अंद्र दूर व्यवीत अंद्र दूर दूर ठीक व्यवहित ಅಂದ್ರೆ ದೂರ, ಅವ್ಯವಹಿತ ಸಮೀಪ. ಅವ್ಯವಹಿತ ಇನ್ನೊಂದು ದಶಮನಿ ಏನಂದ್ರೆ ಅಲ್ಲಿ ವ್ಯವಹಿತ ಅವ್ಯವಹಿತ ಇಲ್ಲ, ವ್ಯವಹಿತ ಅವ್ಯವಹಿತ. ಅವ್ಯವಹಿತದಾಗ ದಶಮನು ಏನಂದ್ರೆ ಈಗ ಹತ್ತನೇ ತಾನೇ ಇಲ್ಲ. ಈಗ ಇದು ಅಲ್ಲಿದ್ದದು ದೂರ ಆಯ್ತು ಹೌದಿಲ್ಲ. ವ್ಯವಹಿತ ಅವ್ಯವಹಿತದ್ರ ಸಮೀಪ ಸಮೀಪ. ಮತ್ತು ಇದು ನಮ್ಮ ಸಮೀಪನೇ ಅದಿಲ್ಲ, ಸಮೀಪನೇ ಅದಿಲ್ಲ. ಹತ್ತನೇದ ಸಮೀಪದ ನಂಗೆ ದೂರ ಅದಾನ. ಅರೆ ಸಮೀಪ ದೂರ ಅಲ್ಲಿ ಅವನೇ ಅದಾನ್ರಿ, ನನ್ನ ಸಮೀಪ. ಅದಕ್ಕೆ ನಿಮ್ಗೆ ಕೇಳ್ತೀನಿ ನಾನು ದರ್ಶನ ಕ್ಯಾನ ಸಾಗರದಾಗ ಅತಿ ಅವೀತ ತಾನೇ ಇದ್ದಾನ. ವ್ಯವೀತನೂ ಅಲ್ಲ. ಹತ್ತನೇದವ ಏನಿದ್ದಾನಲ್ಲ ಸಮೀಪ. ಸಮೀಪ ಅಂದ್ರೆ ಬದವಲ್ಲ ಹಿಂಗೇನು. ಅರೆ ಅವನೇ ಇದ್ದಾನ ಮತ್ತು ಅವ ಸಮೀಪ ಅನ್ನೋ ಪ್ರಶ್ನೆ ಬರಲಿಲ್ಲ. ತಿಳ್ತಿಲ್ಲ. ಅಂತೀತು. ಅತಿ ಇಷ್ಟೇ. ವ್ಯವೀತ ಅಂದ್ರೆ ದೂರ, ವ್ಯವೀತ ಅಂದ್ರೆ ದೂರ, ಅವ್ಯವೀತ ಅಂದ್ರೆ ಸಮೀಪ. व्यवधान उಳ್ಳದಕ್ಕೆ ವ್ಯವಹಿತ ಅಂದ್ರಿ. व्यवधान वाले को व्यवहित कही विचार सागरದಾಗ ಹೋಗಿ लक्षण पूर्व अंद्र ब्रह्म से अव्यवहित पूर्व काल में
ಬ್ರಹ್ಮ ಅವಗಿಂತ ಪೂರ್ವದಲ್ಲಿ ಅಸಮೀಪ ಪೂರ್ವ ಕಾಲದಲ್ಲಿ ಬ್ರಹ್ಮ ಕಾ ಹೇತು ಅಧಿಷ್ಠಾನ ಕಾ ಸಾಮಾನ್ಯ ಜ್ಞಾನ ಹೋವೆ. ಇನ್ನು ಬ್ರಹ್ಮ ಆಗಿಲ್ಲ, ಅವ್ಯವಹಿತ ಪೂರ್ವ ಕಾಲದಲ್ಲಿ ಸಮೀಪದಲ್ಲಿ ಮೊದಲು ಆ ಭ್ರಮ ಆಗಲಿಕ್ಕೆ ಕಾರಣ ಏನು? ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇರುತ್ತದೆ. ಬ್ರಹ್ಮಕ್ಕೆ ಅದು ಸಾಮಾನ್ಯ ಜ್ಞಾನ ಬ್ರಹ್ಮ ಆಗಲಿಕ್ಕೆ ಕಾರಣ. ಸಾಮಾನ್ಯ ಜ್ಞಾನ ಏನದಲ್ಲ ಭ್ರಮ ಆಗಲಿಕ್ಕೆ ಕಾರಣ, ಅಧ್ಯಾಸ ಆಗಲಿಕ್ಕೆ ಕಾರಣ, ವಿಶೇಷ ಜ್ಞಾನ ಅಧ್ಯಾಸ ನಿವೃತ್ತಿ ಆಗಲಿಕ್ಕೆ ಕಾರಣ. ಪರಂತು ಇದು ನೆನಪಿಟ್ಕೋಬೇಕೀಗ ಕಿ ಅವ್ರೇನು ಹೇಳಿದರು कि ब्रह्म से अव्यवहित पूर्व काल में ब्रह्म का हेतु अधिष्ठान का सामान्य ज्ञान होवे. सो ಅಂದ್ರೆ ಸಾಮಾನ್ಯ ಜ್ಞಾನ ಪ್ರತ್ಯಕ್ಷ ರೂಪ ಪ್ರಮ. ಪ್ರತ್ಯಕ್ಷ ಅದು ಯಾನ್ ಸಾಮಾನ್ಯ ಜ್ಞಾನ ಅದಲ್ಲ ಇದಂ ಅದು ಪ್ರಮ. ಪ್ರಮ ಯಾಕಂದಿದೆ ಒಂದು ಚಿಂತೆ ನಿಮ್ಗೆ ಹೇಳ್ಯಾರ ನೋಡ್ರಿ. ಪ್ರಮ ಯಾಕಂದ್ರೆ ಪ್ರಮ प्रत्यक्ष रूप प्रमा होवे, जिससे सर्पाधिक विषय और जिनका ज्ञान उपजे है. ये सांप्रदायिक मत है. ये सांप्रदायिक ಅಂತಂದರೆ ಪದ್ಮಪಾದಾಚಾರ್ಯ ಮತ. ಸಾಂಪ್ರದಾಯಿಕ ಮತ ಅಂದ್ರೆ ಇದು ಇಲ್ಲಿ ಪರ್ಯಂತ ಹೇಳುವುದು ಪದ್ಮಪಾದಾಚಾರ್ಯ ಮತ. ಪ್ರತ್ಯಕ್ಷ ರೂಪ ಪ್ರಮ ಹೋವೆ ಇದಮ ಸಾಮಾನ್ಯ ಜ್ಞಾನ. ಆ ಸಾಮಾನ್ಯ ಜ್ಞಾನ ಆದ ಕೂಡಲೇ ಪ್ರತ್ಯಕ್ಷ ಪ್ರಮ ಹೋವೆ. ಇಷ್ಟೇ ಅದರಿಂದ ಸರ್ಪಾದಿಗಳ ವಿಷಯ ಮತ್ತು ವಿಷಯದ ಜ್ಞಾನ ಹುಟ್ಟುತ್ತದೆ. ಸರ್ಪದ ಜ್ಞಾನ, ಸರ್ಪದ ಜ್ಞಾನ, ವಿಷಯ ಜ್ಞಾನ ಹುಟ್ಟುತ್ತದೆ. ಅದಕ್ಕೆ ಪ್ರತ್ಯಕ್ಷ ಪ್ರಮ ಅದು ಸಾಮಾನ್ಯ ಜ್ಞಾನ ಏನೈತಲ್ಲ ಅದಕ್ಕೆ ನಾವು ಪ್ರಮ ಅಂದಿದ್ದೇವೆ. ಪ್ರಮ ಯಾಕೆ ಪ್ರಮ ಅಂದಿರಿ? ಯಾಕಂದ್ರೆ ದೋಷ ಸಹಿತ ಇದ್ರೂ ಕೂಡ ನೇತ್ರಜನ್ಯ ವೃತ್ತಿ ಹೋಗಿ ಏನು ಉತ್ಪತ್ತಿ ಆಗೈತಿ. ಇದಮೋಷ ಅನುಷ್ಠಾನದೊಡನೆ ಅಭಿನಯಿಸಿಕೊಂಡು ಅಬಾಧಿತಿರುತ್ತದೆ. ಬಾಧ ಆಗಲ್ಲ. ಬಾಧ ಆಗ್ತದೇನು ಸಾಮಾನ್ಯ ಜ್ಞಾನ? ಬಾಧ ಆಗುವುದೇ ಇಲ್ಲ ಸಾಮಾನ್ಯ ಜ್ಞಾನ. ವಾಸ್ತವಿಕ ಸಾಮಾನ್ಯ ಜ್ಞಾನ ಅಂದರೆ ನಮ್ಮ ಸಾಕ್ಷಿ ನಾನು. ಅಹಂ ಪ್ರತ್ಯಯ ವಿಷಯ ಆತ್ಮ. ಅಹಂ 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 ಪ್ರತ್ಯಯ ಅಂದ್ರೆ ಬರ್ತಿ. ಅಹಂ ಪ್ರತ್ಯಯ ವಿಷಯನೇ ಆತ್ಮ. ಸಾಗಿಬಿಡ್ರಿ ಭಾಳ ಹೆಡಿಂಗ್ ಮುಗಿತು ನೋಡ್ರಿ.